ವಂದನೆಗಳಣ್ಣ. ಕೂಡಿ ಬಂದಿರುವ ಎಲ್ಲ ಆತ್ಮೀಯರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಈ ಬೆಳಗಿನ ಜಾವದಲ್ಲಿ ರಾತ್ರಿ ಎಲ್ಲ ಸುಖ ನಿದ್ದೆಯನ್ನು ಕೊಟ್ಟು ದೇವರು ಇನ್ನೊಂದು ದಿನ ನೋಡುವಂತ ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ, ಕೂಡಿ ಬಂದಿರೋ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನಾವು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯ ಭಾಗಕ್ಕೆ ಹೋಗೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಮಹೋನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಅಪ್ಪ ತಂದೆಯೇ, ಈ ಮುಂಜಾನೆಯ ಸಮಯಕ್ಕಾಗಿ ನಿನಗೆ ವಂದನೆಗಳು ಕರ್ತನೆ. ಎಷ್ಟೋ ಜನ ನಿದ್ದೆಯಲ್ಲಿ ಸ್ಥಿರ ನಿದ್ದೆಗೆ ಜಾರಿದ್ದಾರಪ್ಪ. ನೀವು ನಮಗಾದರೂ ನಿಮ್ಮ ಕೃಪೆಯಿಂದ ಜೀವಂತರ ಪಟ್ಟಿಯಲ್ಲಿ ಇಟ್ಟು ನಿನ್ನ ಮಾತುಗಳನ್ನು ಕೇಳಲು, ನಿನ್ನನ್ನು ಧ್ಯಾನಿಸಲು, ನಿನ್ನನ್ನು ಸ್ತುತಿಸಿ ಕೊಂಡಾಡಲು ನಿನ್ನ ಸನ್ನಿಧಾನದಲ್ಲಿ ಸೇರಿ ಬರಲು ಕೊಟ್ಟಂತ ಈ ಒಂದು ಸುವರ್ಣ ಅವಕಾಶಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ಈ ಮುಂಜಾನೆ ಸಮಯವು ಸಮಯವನ್ನು ವ್ಯರ್ಥ ಮಾಡದೆ ನಿನ್ನ ಮಾತುಗಳನ್ನು ಹೋಗುವಾಗ ನಮಗೆ ಬೇಕಾದ ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ನನ್ನ ಬಾಯಾಗಿ ನೀನೇ ಮಾತನಾಡಬೇಕೆಂದು ಪ್ರಾರ್ಥಿಸುತ್ತೇನೆ ಕರ್ತನೆ. ಅದೇ ರೀತಿಯಾಗಿ ಕೇಳುವ ನಿನ್ನ ಮಕ್ಕಳಿಗೆ ಅದನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ವಿವೇಕ ಜ್ಞಾನವನ್ನು ಕೊಟ್ಟು ಕರುಣಿಸು ಕರ್ತನೆ. ಅದೇ ರೀತಿಯಾಗಿ ವಿಶೇಷವಾಗಿ ಕರ್ತನೆ, ಹೌದು ಸ್ವಾಮಿ, ನೀನು ಕೊಟ್ಟಂತ ಈ ಕಾಲಾವಕಾಶವು ಕರ್ತನೆ ನೀನೇ ಕೊಟ್ಟಿರುವಂತದ್ದು. ಅದಕ್ಕೋಸ್ಕರವಾಗಿ ನಿನ್ನ ನಾಮ ಮಹಿಮೆ ಹೊಂದಕ್ಕಾಗಿ ಈ ಕಾಲವನ್ನು ಉಪಯೋಗಿಸಲು ಸಹಾಯ ಮಾಡು ಕರ್ತನೆ. ಆದಿಯಿಂದ ಅಂತ್ಯದವರೆಗೂ ನೀವೇ ಜೊತೆ ಇದ್ದು ಎಲ್ಲವನ್ನು ನಡೆಸಬೇಕೆಂದು ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆಯೇ, ಆಮೇನ್. ಮತ್ತೊಮ್ಮೆ ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ಪ್ರಿಯರೇ. ವಂದನೆಗಳು ಸಿಸ್ಟರ್. ನಾವೀಗ ವಾಕ್ಯ ಭಾಗಕ್ಕೆ ಹೋಗೋಣ. ನಾನು ಈ ದಿನ ಮಾತನಾಡುವಂತ ವಿಷಯ ಬಂಡೆಯ ನೆಲದ ಮೇಲೆ ಬಿದ್ದ ಬೀಜ. ಬಂಡೆಯ ನೆಲದ ಮೇಲೆ ಬಿದ್ದ ಬೀಜದ ಸಾಮ್ಯವನ್ನು ಮಾತನಾಡಲು ಇಷ್ಟಪಡ್ತಾ ಇದ್ದೇನೆ. ಪ್ರಿಯರೇ, ಈ ವಾಕ್ಯವನ್ನು ಒಂದು ಸಾಮ್ಯವನ್ನು ಮಾತನಾಡಲು ಕಾರಣ, ನಮ್ಮಲ್ಲಿ ಅನೇಕರು, ನಾವು ಕ್ರೈಸ್ತರಲ್ವಾ, ನಾವು ಅನೇಕರು ದೀಕ್ಷೆ ಸ್ನಾನ ತೆಗೆದುಕೊಳ್ತೀವಿ. ದೀಕ್ಷೆ ಸ್ನಾನ ತೆಗೆದುಕೊಂಡ ತಕ್ಷಣ ನಮಗೇನಾಗುತ್ತೆ? ಸಂತೋಷ, ಮಹಾ ಸಂತೋಷ, ಏನೋ ದೊಡ್ಡದು ಸಾಧಿಸ್ತು ಅನ್ನುವಂತ ಸಂತೋಷ ಬರುತ್ತೆ. ಆದ್ರೆ ಕಷ್ಟಗಳು ಹಿಂದೆನೆ ಕಷ್ಟ ಬಂದಾಗ ಏನ್ ಮಾಡ್ತೀವಿ? ನಾವು ದೇವರಿಂದ ದೂರ ಆಗ್ತೀವಿ ಅಥವಾ ದೇವರನ್ನು ದೂಷಣೆ ಮಾಡ್ತೀವಿ. ತಾತ್ಕಾಲಿಕವಾದ ಸಂತೋಷ ಅನ್ಭವಿಸ್ತೀವಿ, ದೇವರಿಂದ ದೂರ ಆಗ್ತೀವಿ. ಕಾರಣ ಏನು? ಯಾಕೆ ಹೀಗಾಗ್ತಾ ಇದೆ? ನಮ್ಮ ಪರಿಸ್ಥಿತಿಗಳು ಯಾಕೆ ಹೀಗಾಗ್ತಾ ಇದ್ದಾವೆ? ಎಷ್ಟೋ ಜನರು ಸಮಸ್ಯೆ ಬಂದಿದೆ, ಕುಟುಂಬದಲ್ಲಿ ಸಮಸ್ಯೆ ಬಂದಿದೆ, ಸಾಲದ ಸಮಸ್ಯೆ ಬಂದಿದೆ, ಯಾವುದೇ ರೀತಿಯ ಮನಃಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ನಾನು ದೇವರನ್ನು ಯಾಕೆ ನಂಬ್ಕೊಂಡೆ ಅನ್ನೋದೇ ಗೊತ್ತಾಗ್ತಿಲ್ಲ, ದೇವರನ್ನು ನಂಬಿದಾಗಿಂದನೂ ನನಗೆ ಕಷ್ಟನೇ ಅಂತ ಹೇಳಿ ತಾತ್ಕಾಲಿಕವಾಗಿ ಸ್ವಲ್ಪ ದಿನ ದೇವರಲ್ಲಿ ಸಂತೋಷ ಪಟ್ಟು ಆಮೇಲೆ ಮತ್ತೆ ಹಿಂತಿರುಗಿ ಹೋಗುವಂತ ಎಷ್ಟೋ ಜನರನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾದ ಆಲೋಚನೆಗಳು ಬರ್ಲಿಕ್ಕೆ ಅಥವಾ ಈ ರೀತಿ ಸೈತಾನ್ ಅವರನ್ನು ಮರುಳಿ ಹಿಂದೆ ಕಡೆ ತಿರ್ಸ್ಲಿಕ್ಕೆ ಕಾರಣ ಏನಂತ ನಾವು ಯೋಚನೆ ಮಾಡುವಂತ ಸ್ವಲ್ಪ ಹೊತ್ತು ನಾವು ಅದಕ್ಕಾಗಿ ಯೋಚನೆ ಮಾಡೋಣ. ಈ ಪ್ರಪಂಚದಲ್ಲಿ ಎಷ್ಟು ಕಷ್ಟ ನಷ್ಟಗಳಿದಾವೆ, ದುಃಖಗಳಿದಾವೆ, ಅವೆಲ್ಲವನ್ನು ಬದಿಗಿಟ್ಟು ದೇವರು ಏನ್ ಹೇಳ್ತಾರೆ, ಯೇಸು ಕ್ರಿಸ್ತರು ಏನ್ ಮಾತಾಡ್ತಾರೆ, ಇಂಥ ಒಂದು ಹಿಂದಿರುಗಿಕೆಯ ಬಗ್ಗೆದಲ್ಲಿ ದೇವರು ಏನ್ ಮಾತಾಡ್ತಾರೆ ಅಂತ ಹೇಳಿ ನಾವು ನೋಡೋಣ. ಮತ್ತೇನು ಬರೆದ ಸುವಾರ್ತೆ 13ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯವನ್ನು ಓದಿ ಮುಂದರ್ಸೋಣ. ಮತ್ತೇನು ಬರೆದ ಸುವಾರ್ತೆ 13ನೇ ಅಧ್ಯಾಯ 20-21. ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾನೆ. ಇವನೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವನು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿಯವರು ಮಾತಾಡ್ತಾ ಇದ್ದಾರೆ. ಏನಂತ ಹೇಳಿ, ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾನೆ. ಇವನೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವನು. ಬೀಜ ಬಿದ್ದ ಬಂಡೆಯ ನೆಲ ಹೇಗಿರುತ್ತೆ ಅನ್ನೋಕೆ ಯೇಸು ಸ್ವಾಮಿಯವರು ಸ್ವಾಮಿಯ ರೂಪದಲ್ಲಿ ಮಾತಾಡ್ತಾ ಇದ್ದಾರೆ. ನಿಜವಾಗಿಯೂ ವಾಕ್ಯ ಕೇಳಿದ ತಕ್ಷಣ ನಾವು ಸ್ವೀಕಾರ ಮಾಡ್ತೀವಿ. ಹೌದಾ, ಯೇಸು ಸ್ವಾಮಿ ನಮಗೋಸ್ಕರವಾಗಿ ಪ್ರಾಣ ಕೊಟ್ರ, ಯೇಸು ಸ್ವಾಮಿ ನಮ್ಮನ್ನು ದೇವರು ಅನಾದಿ ಕಾಲದಿಂದ ಸೃಷ್ಟಿ ಮಾಡಿದ್ದಾರೆ, ನಿಜವಾದ ತಂದೆ ನಮ್ಮ ಪರಲೋಕದಲ್ಲಿರುವ ತಂದೆ ಅಂತ ಹೇಳ್ಕೊಂಡು ಖುಷಿ ಪಡ್ತೀವಿ. ಸತ್ಯ ಗೊತ್ತಿರಲ್ಲ, ಹುಡುಕ್ತಾ ಇರ್ತೀವಿ, ಅನ್ಯ ಜನಗಳ ಮಧ್ಯದಲ್ಲಿ ನಾವು ವಾಸ ಮಾಡ್ತಾ ಇರ್ತೀವಿ, ಇದ್ದದ್ದೆಲ್ಲವನ್ನು ದೇವರು ಅಂತೇಳಿ ಆರಾಧಿಸ್ತಾ ಇರ್ತೀವಿ. ನಮಗೆ ಸತ್ಯ ಏನು ಅಂತ ಗೊತ್ತಿರಲ್ಲ.
ಈ ಆಚರಣೆಗಳನ್ನು ಸಂಪ್ರದಾಯಗಳನ್ನು ನಮ್ಮ ಕುಟುಂಬದಲ್ಲಿ ತಲಾಂತರದಿಂದ ಬಂದಿರುವಂಥ ಸಂಪ್ರದಾಯಗಳಿಗೆ ನಾವು ಅಡಿಪಾಯಾಗಿ ನಿಂತ್ಕೊಂಡು ಅದನ್ನೇ ಮುಂದುವರ್ಸ್ಕೊಂಡು ಹೋಗಿರ್ತೀವಿ. ಯಾವುದೇ ಒಂದು ಆಧಾರ ನಮ್ಮ ಜೀವನದಲ್ಲಿ ಇರಲ್ಲ. ಆದರೆ ಯಾವಾಗ ಯೇಸು ಸ್ವಾಮಿ ಸುವಾರ್ತೆಯನ್ನು ನಾವು ಕೇಳ್ತೀವೋ, ನಾವು ಯೇಸು ಸ್ವಾಮಿ ಸುವಾರ್ತೆಯನ್ನು ಕೇಳಿದ ತಕ್ಷಣ ನಾವು ಒಂದೇ ಮನಸ್ಸಿನಿಂದ ತಕ್ಷಣವನ್ನು ಒಪ್ಪಿಕೊಳ್ತೇವೆ. ಕೆಲವರು ಹೇಳಿದ ತಕ್ಷಣ ಅಂಗೀಕಾರ ಮಾಡ್ತಾರೆ. ಅದನ್ನು ಅಂಗೀಕಾರ ಮಾಡಿಬಿಟ್ಟು ಹೌದಪ್ಪ, ನಿಜವಾಗೂ ಯೇಸು ಸ್ವಾಮಿನೇ ನಮಗೋಸ್ಕರ ರಕ್ತ ಕೊಟ್ಟವರು, ನಮಗೋಸ್ಕರ ಪ್ರಾಣ ಕೊಟ್ಟವರು, ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಬಂದವರು, ನಮ್ಮ ಪಾಪವನ್ನು ತೊಳಿಲಿಕ್ಕೆ ಬಂದವರು, ನಮಗೆ ಬಿಡಬೇಕಾದ ಬಾಸುಂಡೆಗಳು ಯೇಸು ಸ್ವಾಮಿ ತಾನೇ ಸಿಲ್ಬೆಯಲ್ಲಿ ಅನುಭವಿಸಿದ್ದಾರೆ ಅಂತ ಹೇಳಿ ನಾವೇನ್ ಮಾಡ್ತೀವಿ, ತಕ್ಷಣ ಅಂಗೀಕಾರ ಮಾಡ್ತೀವಿ, ಸಂತೋಷದಿಂದ ಅಂಗೀಕಾರ ಮಾಡ್ತೀವಿ. ದೀಕ್ಷೆ ಸ್ನಾನಕ್ಕೂ ಮುಂದಾಗ್ತೀವಿ. ತಂದೆಯಾದ ದೇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂತೀವಿ, ಯೇಸು ಸ್ವಾಮಿ ಬಗ್ಗೆ ಸ್ವಲ್ಪ ತಿಳ್ಕೊಂತೀವಿ, ಪವಿತ್ರಾತ್ಮನ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡು ನಾವು ದೀಕ್ಷಾ ಸ್ನಾನಕ್ಕೆ ಒಪ್ಕೊಡ್ತೀವಿ. ದೀಕ್ಷಾ ಸ್ನಾನ ಏನೋ ತಗೊಂಡು ಸಂತೋಷ ಪಡ್ತೀವಿ. ದೇವರ ಕೃಪೆಯಿಂದ ನನಗೆ ತಂದೆಯನ್ನು ನೋಡುವಂತ ಭಾಗ್ಯ ಸಿಕ್ತು, ನಾನು ದೀಕ್ಷಾ ಸ್ನಾನ ತಗೊಂಡೆ, ನನಗೆ ರಕ್ಷಣೆ ಮಾರ್ಗದಲ್ಲಿ ನಾನು ನಡೀತೀನಿ, ಇಲ್ಲಿವರೆಗೆ ಮಾಡಿದ ಪಾಪ ಎಲ್ಲ ತೊಳೆದೋಯ್ತು ಅಂತೇಳಿ ಸ್ವಲ್ಪ ಮಟ್ಟಿಗೆ ಆನಂದ ಪಡ್ತೀವಿ, ಸಂತೋಷ ಪಡ್ತೀವಿ. ಆದ್ರೆ ಅದ್ರ ಹಿಂದೆನೆ ಸೈತಾನನ ಸುಮ್ಮನೆ ಇರ್ತಾನ. ಒಬ್ಬ ದೇವರ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ, ದೇವರಲ್ಲಿ ಸ್ಥಿರವಾಗಿ ನಿಲ್ತಾ ಇದ್ದಾನೆ ಅಂದ್ರೆ ಸೈತಾನ ಸುಮ್ಮನೆ ಕೈ ಕಟ್ಕೊಂಡು ಕುತ್ಕೊಂಡಿರ್ತಾನ. ಆತನಿಗೆ ಶೋಧನೆಗಳು ತಂದೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕೆ? ಈತನ ಎಷ್ಟು ಬಲ ಇದಾನೋ ಬಲ ಇಲ್ವಾ ಅಂತೇಳಿ ಆತನ ದೇವ್ರ ಮುಂದೆ ದೂರ ಮಾಡ್ಬೇಕಲ್ವ. ದೂರುಗಾರನಿಗೆ ಕೆಲಸ ಏನು? ಅಷ್ಟೇ. ಸಣ್ಣ ಸಣ್ಣ ವಿಷಯದಲ್ಲಿ ಕುಟುಂಬದಲ್ಲಿ ಅಶಾಂತತೆ. ಈಗ ಕೂಡು ಕುಟುಂಬ ಆಗಿದ್ರೆ ಒಬ್ಬರು ಮಾತ್ರ ನಾವು ದೀಕ್ಷಾ ಸ್ನಾನ ತಕೊಂಡು ಮನೆಯಲ್ಲಿ ರಕ್ಷಣೆ ಮಾರ್ಗಕ್ಕೆ ಬಂದಿರ್ತೀವಿ. ಆಗ ಬೇರೆ ಮನೆಯಲ್ಲಿರೋರೆಲ್ಲ ಏನ್ ಮಾಡ್ತಾರೆ? ಚುಚ್ಚು ಮಾತುಗಳನ್ನ ಆಡೋಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ದೇವರನ್ನು ಬಿಟ್ಟು ನೀನ್ ಯಾವ್ದೋ ದೇವ್ರ ಮಾಡಕ್ ಹೋದಿ, ಹಾಗೆ ಹೀಗೆ ಅಂತೇಕೊಂಡು ಅವ್ರನ್ನ ಚುಚ್ಚು ಮಾತುಗಳಿಂದ ಚುಚ್ಚೋದು, ಅಥವಾ ಅವರಿಗೆ ಎಲ್ಲದೂ ವ್ಯತಿರಿಕ್ತವಾಗಿ ನಡೆಯುವುದು, ಅವ್ರನ್ನೇನೋ ಬೇರೆ ಅಂತ ಹೇಳಿ ಬೇರ್ಪಡಿಸಿ ನೋಡುವುದು, ಕುಟುಂಬದಿಂದ ಹೊರಗಿನವರ ಹಾಗೆ ಅವರನ್ನು ನೋಡೋದು. ಈ ರೀತಿಯಾಗಿ ಒಂದೊಂದು ಅನೇಕ ಆಲೋಚನೆಗಳು ಒಂದೊಂದು ಕುಟುಂಬದಲ್ಲಿ ಹುಟ್ಕೊಳ್ತದೆ. ಅಷ್ಟೇ ಅಲ್ಲ, ಈಗ ನಾವು ಸಡನ್ಲಿ ಆಗಿ ನಾವು ದೀಕ್ಷಾ ಸ್ನಾನ ತಕೊಂಡು ದೇವರ ಮಕ್ಕಳಾದ ಮೇಲೆ ನಮಗೆ ಒಂದು ಸಂತೋಷ ಅಂತ ಹೇಳಿದ್ರೆ ನಮ್ಮ ಜೊತೆ ದೇವರಿದ್ದಾನೆ, ಪವಿತ್ರಾತ್ಮನ ಸಹಾಯ ಇದೆ, ನನ್ನ ನಡುವಿಕೆ ಇರುತ್ತೆ ಅಂತ ಹೇಳಿ ನಾವು ನೆಮ್ಮದಿಯಾಗಿರ್ಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಮನೇಲಿ ಅನೇಕ ಕಷ್ಟಗಳು ಗೊಂದಲಗಳು ಬಂದಾಗ ಏನ್ ಮಾಡ್ತೀವಿ ನಾವು? ಹೌದಲ್ವಾ, ನಾನು ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ, ನನ್ನ ಹಿಂದಿನ ಜೀವನನೇ ಚೆನ್ನಾಗಿತ್ತೇನೋ, ಈ ರೀತಿಯಾಗಿ ಆಲೋಚನೆಗಳು ಸ್ಟಾರ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಮಗ್ ಗೊತ್ತು, ಇಸ್ರೇಲರು ಸಹ ಇದೇ ತಪ್ಪನ್ನು ಮಾಡಿದ್ದಾರೆ ಅಲ್ವಾ. ಇಸ್ರೇಲರು ಏನ್ ಮಾಡಿದ್ರು? ದೃಷ್ಟಿಕೋನವನ್ನು ಬದಲಾಯಿಸ್ಕೊಂತಾರೆ. ಅದೇ ಒಳ್ಳೇದೇನು ಅನ್ನೋ ಹಾಗೆ ಸ್ವಲ್ಪ ಕಷ್ಟ ಬಂದ ತಕ್ಷಣ ನನ್ನ ಹಿಂದೆ ಬಂದಿರುವಂತ ಜೀವನನೇ ಒಳ್ಳೇದೇನು, ನಾನು ಮಾಡ್ಕೊಂಡು ಹೋಗ್ತಾ ಇದ್ದುದೇ ಕರೆಕ್ಟ್ ಏನು, ಈ ರೀತಿ ಆಲೋಚನೆಗಳು ಬರುತ್ತೆ. ಕಾರಣ ಏನು? ಕಾರಣ ಬೇರೆ ಏನೂ ಇಲ್ಲ ಪ್ರಿಯರೇ. ಕುಟುಂಬದಲ್ಲಿ ಯಾರೋ ಬಂದು ಫ್ರೆಂಡ್ಸು ಅಥವಾ ಕುಟುಂಬದ ಸದಸ್ಯರು ಬಂದು, ನೋಡು ನಿಮ್ಗೆ ಈ ಪ್ರಾಬ್ಲಮ್ ಬಂದಿದೆ, ಏನೋ ಅನಾರೋಗ್ಯ ಬಂತು ಅನ್ಕೊಳ್ಳೋಣ, ಅಥವಾ ಪದೇ ಪದೇ ಏನೋ ಅವ್ರು ಮಾಡ್ತಾ ಇರೋ ಕೆಲಸದಲ್ಲಿ ಸೋಲಾಗ್ತಾ ಇದೆ ಅನ್ಕೊಳ್ಳೋಣ. ಆಗ ಅವರಿಗೆ ಕುಟುಂಬದವ್ರು ಬಂದು ಹೇಳ್ತಾರೆ, ನೋಡು ನೀನು ನಮ್ಮ ದೇವರನ್ನ ಮಾಡ್ತಾ ಇದ್ದಿ, ಮನೆ ದೇವರನ್ನು ಬಿಟ್ಬಿಟ್ಟು ನೀನು ಯಾವುದೋ ಪರದೇಶದ ದೇವರನ್ನು ನೀನು ಆರಾಧನೆ ಮಾಡಕ್ ಹೋಗ್ತಾ ಇದ್ದೀಯಾ, ಅದಕ್ಕೆ ನಿನಗೆ ಈ ರೀತಿ ಸಮಸ್ಯೆ ಬಂದಿದೆ. ನೋಡು, ನಿಜವಾಗಿಯೂ ನೀನು ಮತ್ತೆ ತಿರುಗಿ ಬಂದು ನಿಜವಾಗಿಯೂ ನಮ್ಮ ದೇವರನ್ನು ನೀನು ಆರಾಧನೆ ಮಾಡ್ಕೊಂಡು ಹೋಗು, ನಿನ್ಗೆಲ್ಲ ಸರಿ ಹೋಗುತ್ತೆ ಅಂತೇಳಿ ಕೆಲವರು ಒಬ್ರೊಬ್ರು ಒಂದೊಂದು ಹೇಳ್ತಾ ಇರ್ತಾರೆ. ಆ ರೀತಿ ಹೇಳುವಾಗ ಇವ್ರ ಮನಸ್ಸಿನಲ್ಲಿ ಗೊಂದಲ. ಯಾಕೆ ಈಗ ಗೊಂದಲ ಬರುತ್ತಂದ್ರೆ, ನಿಜವಾಗೂ ದೇವರಲ್ಲಿ ಸರಿಯಾದ ಬೇರೂರು ಇರಲ್ಲ. ಬೇರೆ ಊರು ಇರಲ್ಲ ಅನ್ನಕ್ಕೆ, ಈಗ ಬಂಡೆ ಮೇಲೆ ಸ್ವಲ್ಪನೇ ಮಣ್ಣಿರುತ್ತೆ, ಅದೇನೋ ಜಾಸ್ತಿ ಇರುತ್ತೆ ಬಂಡೆ ಮೇಲೆ? ಇಲ್ಲ. ಆದ್ರೆ ಬೀಜ ಹಾಕಿದಾಗ ಏನಾಗುತ್ತೆ? ಕಲ್ಲಿನ ನೆಲೆ ಇರುತ್ತೆ ಅನ್ಕೊಳ್ಳಿ, ತುಂಬಾ ಕಲ್ಲುಗಳಿರುತ್ತೆ, ಆ ಕಲ್ಲಲ್ಲೂ ಸ್ವಲ್ಪ ಮಣ್ಣುಗಳು ಮಿಕ್ಸ್ ಆಗಿರುತ್ತಲ್ಲ, ಅದ್ರ ಮೇಲೆ ನಾವು ಒಂದು ಯಾವುದೇ ಬೀಜ ಹಾಕಿದ್ರೆ ಏನಾಗುತ್ತೆ? ಸಡನ್ಲಿ ಆಗಿ ಅದೇನಾಗುತ್ತೆ? ಮೊಳಕೆ ಹೊಡೆದ್ಬಿಟ್ಟು ಬೇರು ಸಣ್ಣ ಬೇರೂರಿ ಅದು ಚಿಗುರುತ್ತೆ. ಚಿಗುರುತ್ತದ್ರ ಮೇಲೆ ಜೋರಾಗಿ ಬಿಸಿಲು ಬಿದ್ದಾಗ ಏನಾಗುತ್ತದು? ಏನಾಗುತ್ತೆ? ಒಣಗಿ ಹೋಗುತ್ತೆ. ಅಲ್ವಾ, ಬಾಡೋಗುತ್ತೆ. ಯಾಕಂದ್ರೆ ಅದು ಬೇರು ಇನ್ನು ಆಳವಾಗಿ ಹೋಗ್ಲಿಕ್ಕೆ ಅಲ್ಲಿ ಕಲ್ಲುಗಳು ಅಡ್ಡ ಬರ್ತಾ ಇರುತ್ತೆ. ಅಂದ್ರೆ ಕಲ್ಲುಗಳು ಅಡ್ಡ ಬಂದಾಗ ಭೂಮಿ ಒಳಗೆ ನೇರವಾಗಿ ಅದು ಬೇರು ಇಳಿಲಿಕ್ಕೆ ಕಷ್ಟ ಆಗುತ್ತೆ. ಅದನ್ನ ತಡ್ಕೊಂಡಷ್ಟು ಶಕ್ತಿ ಅದಕ್ಕೆ ಇರಲ್ಲ. 1-2 ದಿನ ನಾವು ನೋಡ್ಬೋದು, ಒಂದು ಸ್ವಲ್ಪ ದಿನ, ಒಂದು 15 ದಿನ 20 ದಿನ ಆ ಗಿಡ ಬೆಳೀತಾ ಇರುತ್ತೆ. ಆಮೇಲೆ ಬಿಸಿಲು ಜಾಸ್ತಿ ಆದಾಗ ಅದಕ್ಕೆ ಬೇರು ಒಳಗಡೆ ಹೋಗ್ಲಿಕ್ಕೆ ಜಾಗ ಇಲ್ಲದ ಕಾರಣ ಏನಾಗುತ್ತೆ? ಅಲ್ಲಿಗೆ ಒಡಿ ಹೋಗುತ್ತೆ. ಅದೇ ರೀತಿ ನಮ್ಮ ಆತ್ಮಿಕ ಜೀವನ ಹೇಗೆ ಬೇರೂರದೇ ಇದ್ರೆ ಏನಾಗುತ್ತೆ? ಬೇರೂರದಂದ್ರೆ ಹೇಗೆ? ಒಂದು ಯೋಚನೆ ಮಾಡೋಣ. ಬೇರೂರದಂದ್ರೆ ಹೇಗೆ?
ಬೇರೂರೋದಂತ ಹೇಳಿದ್ರೆ ನಾವು ದೀಕ್ಷಾ ಸ್ನಾನ ತಗೊಂಡ್ರ ಮೇಲೆ ನಾವು ಹೇಗಿರ್ಬೇಕು? ದೀಕ್ಷಾ ಸ್ನಾನ ತಗೊಂಡಾಗ ನಮಗೆ ಗೊತ್ತಿರುತ್ತೆ ತಾನೆ, ದೇವರಲ್ಲಿ ಬಂದಾಗ ಕಷ್ಟ ನಷ್ಟ ಎಲ್ಲ ಇರುತ್ತೆ. ನಾವು ದೇವರಿಗೆ ವಾಗ್ದಾನ ಮಾಡ್ತೀವಿ ಯಾವಾಗ? ದೀಕ್ಷಾ ಸ್ನಾನ ತಗೊಂಡಾಗ. ನಾನು ಜೀವ ಇರೋಲ್ವರೆಗೂ ಯಾವುದೇ ಕಷ್ಟ ಬರ್ಲಿ, ಶೋಧನೆ ಬರ್ಲಿ, ಸಂಕಟ ಬರ್ಲಿ, ದೇವ್ರು ನಿನ್ನನ್ನು ಬಿಟ್ಟು ನಾನು ಆ ಕಡೆ ಈ ಕಡೆ ಆಗ್ಲಲ್ಲ, ನನ್ನ ಕೊನೆ ಉಸಿರಿರೋಲ್ವರೆಗೂ ನಾನು ನಿನ್ನಲ್ಲಿ ಸ್ಥಿರವಾಗಿರ್ತೀನಿ ಅಂತ ಮಾತು ಕೊಟ್ಟಿರ್ತೀವಿ. ಆದ್ರೆ ಸ್ವಲ್ಪ ಕಷ್ಟ ಬಂದಾಗ ನಾವು ಹಿಂಜರಿತಾ ಹೋಗ್ತೀವಿ. ಕಾರಣ ಅಂದ್ರೆ ನಮ್ಮಲ್ಲಿ ದೃಢವಾದ ನಂಬಿಕೆ ಇನ್ನು ಸ್ಥಿರಪಟ್ಟಿರಲ್ಲ. ಆ ಸ್ಥಿರಪಡದೆ ಇರುವಂತ ಸಮಯದಲ್ಲಿ ನಮಗೆ ಯಾರಾದ್ರೂ ಬೇರೆಯವರು ಏನಾದ್ರು ಸೊಲ್ಯೂಷನ್ ಕೊಟ್ರು ಸಹ ಹಿಂದಿರುಗಿ ಹೋಗುವಂತ ಎಷ್ಟೋ ಮಂದಿಗಳು ಇದ್ದೀವಿ. ಯಾಕಂದ್ರೆ ನಮ್ಮ ಆತ್ಮಿಕ ಜೀವನ ಸರಿಯಾಗಿರ್ಬೇಕಾದ್ರೆ ಫೌಂಡೇಶನ್ ಏನಾಗಿರ್ಬೇಕು? ಪ್ರತಿನಿತ್ಯ ನಾವು ಪ್ರಾರ್ಥನೆಯಲ್ಲಿ ಇರ್ಬೇಕಲ್ವಾ? ಆದ್ರೆ ಇನ್ನು ದೇವರನ್ನು ಅರಿಯದೆ ಅದು ಅಷ್ಟೊಂದು ಸ್ಟ್ರಾಂಗ್ ಆಗಿ ಪ್ರಾರ್ಥನೆಯಲ್ಲಿ ಇರಲ್ಲ, ಕುಟುಂಬ ಪ್ರಾರ್ಥನೆ ಇರಲ್ಲ, ಮನೆಯಲ್ಲಿ ಎಲ್ಲರ ಸಪೋರ್ಟ್ ಇರಲ್ಲ, ವೈಯಕ್ತಿಕ ಪ್ರಾರ್ಥನೆನೂ ಸರಿಯಾಗಿ ಮಾಡ್ಲಿಕ್ಕೆ ಬರಲ್ಲ. ಆ ರೀತಿಯಾಗಿ ಮತ್ತೆ ದೇವರ ಕ್ರಿಸ್ತನ ಸಹವಾಸದಲ್ಲಿ ಹೆಚ್ಚಾದ ಸಮಯವನ್ನು ಕಳೆಯಲ್ಲ. ಇವೆಲ್ಲ ಇದ್ದಾಗ ಏನಾಗುತ್ತೆ? ಸ್ವಲ್ಪ ಸ್ವಲ್ಪ ನಂಬಿಕೆ, ಸಭೆಗೆ ಬರ್ತೀವಿ, ಭಾನುವಾರ ಸಭೆಗೆ ಬರ್ತೀವಿ, ಭಾನುವಾರ ವಾಕ್ಯ ಕೇಳ್ಕೊಂಡು ಹೋಗ್ತೀವಿ, ಮನೆಗೆ ಹೋದ್ರ ಮೇಲೆ ಅದೇ ಜಂಜಾಟ ಸಮಸ್ಯೆಯಲ್ಲಿ ಸಿಕ್ಕೊಂಡು ನಾವೇನ್ ಮಾಡ್ತೀವಿ? ದೇವರಿಂದ ಹಿಂದಗಿ ಹೋಗ್ಲಿಕ್ಕೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ವಾಕ್ಯಗಳನ್ನು ಧ್ಯಾನ ನಾವು ಮಾಡಲ್ಲ. ದೇವರು ಕೊಟ್ಟಂತ ವಾಕ್ಯ ಧ್ಯಾನದಲ್ಲಿ ನಮಗೆ ಆಸಕ್ತಿ ಇರಲ್ಲ. ಬರೀ ಕೇಳೋರಾಗ್ತೀವಿ ವಿನಃ ನಾವು ಅದನ್ನ ನೆರವೇರಿಸುವಂತವ್ರು ಆಗಿರುವುದಿಲ್ಲ. ನಾವು ಅದನ್ನ ನಮ್ಮನ್ನು ನಾವು ಸರಿಯಾಗಿ ಅನುಭವಿಸಿದಾಗ ಮಾತ್ರನೇ, ಅನುಸರಿಸಿ ನಡೆದಾಗ ಮಾತ್ರನೇ ನಮಗೆ ಅಲ್ಲಿ ಸಮಾಧಾನ ಸಿಗುತ್ತೆ, ಶಾಂತಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಆದ್ರೆ ನಾವು ವಾಕ್ಯವನ್ನು ಸರಿಯಾಗಿ ಅನುಸರಣೆ ಮಾಡದೆ ಹೋದಾಗ, ವಾಕ್ಯದ ಪ್ರಕಾರ ನಡೆಯದೆ ಹೋದಾಗ, ನಿತ್ಯವೂ ಪ್ರಾರ್ಥನೆ ಧ್ಯಾನದಲ್ಲಿ ಇಲ್ಲದೆ ಹೋದಾಗ ನಮಗೆ ಸಮಸ್ಯೆಗಳು ಜಾಸ್ತಿಯಾಗಿ ಬರುತ್ತೆ. ಕಾರಣ ಏನಂದ್ರೆ ಅದನ್ನ ತಡ್ಕೊಳ್ಳುವಷ್ಟು ಶಕ್ತಿ ನಮಗೆ ಇರಲ್ಲ. ಯಾವಾಗ ನಾವು ಪ್ರಾರ್ಥನೆಯಲ್ಲಿಯೂ ವಾಕ್ಯ ಧ್ಯಾನದಲ್ಲಿ ಇರ್ತೀವೋ ಅದು ನಮಗೆ ಬಲ ಕೊಡುತ್ತೆ. ಯಾಕಂದ್ರೆ ವಾಕ್ಯ ಅಂದ್ರೆ ಯಾರು? ಯೇಸು ಕ್ರಿಸ್ತರಲ್ವಾ? ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ, ಪಠಿಸುವಾಗ ನಮ್ಮೊಳಗೆ ಯೇಸು ಸ್ವಾಮಿ ನಮ್ಮ ಜೊತೆಗೆ ಇರ್ತಾರೆ. ಅವರು ನಮ್ಮನ್ನು ಬಲಪಡಿಸ್ತಾರೆ. ನಮಗೆ ದೇವರು ಬಲಪಡಿಸ್ತಾ ಇರುವುದರಿಂದ ವಾಕ್ಯ ಧ್ಯಾನ ಮಾಡುವಾಗ ನಮಗೆ ಸಮಾಧಾನ ಸಿಗುತ್ತೆ, ಸಂತೋಷ ಸಿಗುತ್ತೆ. ನಮ್ಮ ವಾಕ್ಯವನ್ನು ಓದ್ತಾ ಇರುವಷ್ಟೊತ್ತಿಗೆ, ಭಕ್ತರ ಜೀವಿತವನ್ನು ನೋಡ್ತಾ ಇರುವಷ್ಟೊತ್ತಿಗೆ ಅವರೆಲ್ಲ ಹೇಗೆ ಸಹಿಸ್ಕೊಂಡ್ರು? ಇದೆಲ್ಲ ಸಾಮಾನ್ಯವಾಗಿ ಬರುತ್ತೆ. ಯೇಸು ಸ್ವಾಮಿ ಎಷ್ಟೊಂದು ನಮಗೋಸ್ಕರ ಕಷ್ಟಪಟ್ಟಿದ್ದಾರೆ. ನಾನು ಬಲ ಹೊಂದಬೇಕು, ಏನೇ ಬಂದ್ರು ನಾನು ದೇವರಲ್ಲಿ ದೃಢ ಆಗಿ ನಿಲ್ಬೇಕು ಅನ್ನೋ ಒಂದು ಆಲೋಚನೆ ನಮಗೆ ಬರುತ್ತೆ. ಹಾಗಾಗಿ ನಾವು ವಾಕ್ಯ ಧ್ಯಾನ ಮಾಡುವುದು ತುಂಬಾ ತುಂಬಾ ಮುಖ್ಯವಾಗಿದ್ದು, ಕ್ರೈಸ್ತಿಯ ಜೀವನದಲ್ಲಿ ನಾವು ಬೇರನ್ನು ಗಟ್ಟಿಯಾಗಿ ಬುಡಕ್ಕೆ ಆಳವಾಗಿ ಹೋಗ್ಬೇಕು ಅಂದ್ರೆ ನಮ್ಮಲ್ಲಿ ಪ್ರಾರ್ಥನಾ ಜೀವಿತ ಮತ್ತು ವಾಕ್ಯ ಧ್ಯಾನ ಸತತವಾಗಿ ಇರ್ಬೇಕು. ಒಂದು ದಿನದ ಮಾತು ಇದು ಅಲ್ಲ. ಹಾಗಾಗಿ ನಾವು ಬಿದ್ದು ಹೋಗದ ಹಾಗೆ ನಮ್ಮನ್ನ ನಾವು ಕಾಪಾಡ್ಕೊಬೇಕಂದ್ರೆ ಏನ್ ಮಾಡ್ಬೇಕು? ವಾಕ್ಯ ಧ್ಯಾನ ಮಾಡ್ಬೇಕು. ಜೊತೆಗೆ ಪ್ರಾರ್ಥನೆಯಲ್ಲಿ ಮತ್ತು ದೇವರ ಸಹವಾಸದಲ್ಲಿ ನಾವು ನಿರಂತರವಾಗಿ ಇರ್ಬೇಕು. ಯಾವುದೇ ಬಂದ್ರು ತೀಟೆ ಕಿವಿಯರಾಗಿ ಇರಬಾರ್ದು. ನಮ್ಮ ದೇವರ ಮೇಲೆ ನಮಗೆ ಸಂಪೂರ್ಣವಾದ ಭರವಸೆ ಇರಬೇಕು. ಹಾಗಾಗಿ ನಾವು ದೇವರಲ್ಲಿ ನಾವು ಸ್ಥಿರವಾಗಿ ಇದ್ದೇವಾ ಇಲ್ಲ ಅಂತ ನೋಡ್ಕೊಳ್ಳುವಾಗ ಈ ಸಮಸ್ಯೆಗಳು ಯಾಕೆ ಬರುತ್ತೆ ಅಂದ್ರೆ ಇದು ತಪ್ಪಾದ ಒಂದು ನಿರ್ಧಾರ. ನಮಗೆ ಅಲ್ಪಕಾಲ ಸಂತೋಷ ಬಂದು ಮತ್ತೆ ನಾವು ತಿರುಗಿ ಹೋಗ್ಲಿಕ್ಕೆ ಕಾರಣ ನಾವು ಗೊತ್ತು. ಇಸ್ರೇಲರು ಏನ್ ಮಾಡಿದ್ರು ಅಂತ ನಮಗ್ ಚೆನ್ನಾಗ್ ಗೊತ್ತಲ್ಲ. ಇಸ್ರೇಲರು ಏನ್ ಮಾಡಿದ್ರು? ನಾವು ಅರಣ್ಯಕಾಂಡದಲ್ಲಿ ಅವ್ರನ್ನ ನೋಡ್ಕೊಂತೀವಿ. ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಐಗುಪ್ತದಲ್ಲಿ ಎಲ್ಲದು ಸೌಕರ್ಯ ಏನು ಇರ್ಲಿಲ್ಲ. ಅವರು ಬಿಟ್ಟಿ ಕೆಲಸ ಮಾಡ್ಕೊಂಡಿದ್ರು, ಉಳಿದ ಬೆಳೆದ ಹಳಸಿರು ತಿಂತ ಇದ್ರು. ಆದ್ರೆ ನಾವು ಅರಣ್ಯಕಾಂಡವನ್ನು ನೋಡೋಷ್ಟೊತ್ತಿಗೆ ನಮಗೆ ಅರ್ಥ ಆಗುತ್ತೆ. ಅವ್ರು ಏನಂತ ಹೇಳ್ತಾರೆ? ನಾವು ಅಲ್ಲಿ ಎಲ್ಲ ಸೌತೆಕಾಯಿ ಸಿಗ್ತಾ ಇತ್ತು, ಮೀನು ಸಿಗ್ತಾ ಇತ್ತು, ಉಳ್ಳಾಗಡ್ಡೆ ಸಿಗ್ತಾ ಇತ್ತು, ಅದು ಇದು ಕತೆ ಹೇಳ್ತಾರಲ್ವಾ? ಯಾಕೆ ಆ ಕತೆ ಹೇಳ್ತಾರೆ? ಅವರಿಗೆ ಸ್ವಲ್ಪ ಕಷ್ಟ ಬಂದ ತಕ್ಷಣ ಅವ್ರ ಮನ್ಸಿನಲ್ಲಿ ಬರೋದೇನು ಅಂತ ಹೇಳಿದ್ರೆ, ನಾನ್ ಮುಂಚೆನೆ ಚೆನ್ನಾಗಿದ್ನೇನು, ಈಗ ಚೆನ್ನಾಗಿಲ್ಲೇನು ಅಂದ್ರೆ ನಮ್ಮ ಮನ್ಸು ಹಳೆ ಸ್ಥಿತಿಗೆ ಹೋಗ್ಬಿಡುತ್ತೆ. ಅರಣ್ಯಕಾಂಡ 11ನೇ ಅಧ್ಯಾಯ 5ನೇ ವಾಕ್ಯವನ್ನು ಒಮ್ಮೆ ಓದ್ ನೋಡ್ರಿ. ಅರಣ್ಯಕಾಂಡ 11ನೇ ಅಧ್ಯಾಯ 5ನೇ ವಾಕ್ಯವನ್ನು ಒಮ್ಮೆ ಓದಿ. ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸವತೆಕಾಯಿ, ಕರ್ಬೂಜು, ಉಳ್ಳಾಗಡ್ಡಿ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತಾವಲ್ಲ. ಇಲ್ಲಿಯಾದರೋ ನಮ್ಮ ಜೀವ ಬತ್ತಿ ಹೋಯಿತು, ಈ ಮನ್ನವೇ ಹೊರತು ನಮಗೆ ಇನ್ನೇನು ಸಿಕ್ಕಲಿಲ್ಲ ಅಂದುಕೊಳ್ಳುತ್ತಿದ್ದರು. ಸಾಕು. ಇಲ್ಲಿ ಇಸ್ರೇಲರಿಗೆ ಎಷ್ಟು ದೇವರು ಅದ್ಭುತವಾಗಿ ನಡ್ಸ್ಕೊಂಡ್ ಬಂದಿದಾರಲ್ವಾ? ಅವರು ಕಣ್ಣಾರೆ ನೋಡಿದ್ದಾರೆ ಯೋರ್ದನ್ ಹೊಳೆ,
ನಮಗೆ ಗೊತ್ತು ಯಾವ ರೀತಿಯಲ್ಲಿ ನಡ್ಸ್ಕೊಂಬಂದು ಕೆಂಪು ಸಮುದ್ರವನ್ನು 2 ಭಾಗವನ್ನು ಮಾಡಿ ಒಣನೆಲದಲ್ಲಿ ದೇವರು ನಡ್ಸ್ಕೊಂಬಂದ್ರು. ಅಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದು ಈಜಿಪ್ಟ್ ಐಗುಪ್ತ ದೇಶದಲ್ಲಿ ಅನೇಕ ಆ ಉಪದ್ರಗಳನ್ನು ಕೊಟ್ಟು, ಆದ್ರೆ ಇಸ್ರಾಯೇಲರಿಗೆ ಯಾವ ಉಪದ್ರವನ್ನು ಕೊಡದೆ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನೆಲ್ಲ ದೇವರು ಮಾಡಿದ್ದು ಕಣ್ಣಾರೆ ನೋಡಿದಾರಲ್ವಾ ಜನಗಳು. ಆದ್ರೆ ಅವರ ಮೊಂಡುತನ ಎಷ್ಟು ಅಂತ ಹೇಳಿದ್ರೆ, ಒಬ್ಬ ನಡ್ಸ್ಕೊಂಬರ್ತಾ ಅಡವಿಯಲ್ಲಿ ನಡ್ಸ್ಕೊಂಬರೋಷ್ಟೊತ್ತಿಗೆ ಸಡನ್ಲಿ ಆಗಿ ಆಹಾರದ ಕೊರತೆ ಇದ್ದಾಗ ಅಥವಾ ನೀರಿನ ಕೊರತೆ ಬಂದಾಗ ಹೇಗೆ ಗುಣಗೊಟ್ಟರು ಅವರು. ನನಗೆ ಐಗುಪ್ತದಲ್ಲಿ ಎಲ್ಲಾ ಸಿಕ್ತಿತ್ತು, ಇಲ್ಲಿ ಬಂದು ನಮಗೆ ಏನೂ ಸಿಗದ ಅದು ನೋಡಿ ಅವರು ಎಷ್ಟು ಆಲೋಚನೆ ಮಾಡ್ತಿದ್ರಂದ್ರೆ, ಐಗುಪ್ತದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸೌತೆಕಾಯಿ, ಕರ್ಬೂಜ, ಉಳ್ಳಾಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರುವಂತಾಯ್ತು. ಈ ಮನ್ನವೇ ಹೊರತು ನಮಗೆ ಇನ್ನೇನು ಸಿಕ್ಕಲಿಲ್ಲ ಅಂದುಕೊಂಡರಂತೆ. ಅಂದ್ರೆ ಎಷ್ಟು ಕಠಿಣ ಹೃದಯದವರು ನಾವು ಅಂತ ಹೇಳಿದ್ರೆ, ಹೀಗೇನೆ ನಾವು ದೀಕ್ಷಾಸ್ನಾನ ತೆಗೆದುಕೊಂಡಾಗ ಸ್ವಲ್ಪ ಏನಾದ್ರೂ ನಮ್ಮ ಜೀವನದಲ್ಲಿ ಕಷ್ಟ ಬಂದಾಗ, ನಷ್ಟ ಬಂದಾಗ ಈ ಇಸ್ರಾಯೇಲರ ಗುಣಗಳು ನಮ್ಮೊಳಗೆ ಎದ್ದು ಕಾಣುತ್ತೆ. ಯಾಕೆ? ದೇವರು ಮಾಡಿದ ಅದ್ಭುತ ಕಾರ್ಯ. ಥ್ಯಾಂಕ್ ಯು ಬ್ರದರ್. ಇಲ್ಲಿ ನೋಡಿ, ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ಮರ್ತು ಬಿಡ್ತಾರೆ. ದೇವರು ಮಾಡಿದ ಉಪಕಾರಗಳನ್ನೆಲ್ಲ ಮರ್ತು ಬಿಡ್ತಾರೆ. ಕಷ್ಟ ಬಂದಾಗ ನಾವು ಅಯ್ಯೋ ಹಿಂದಿನ ಜೀವನನೇ ಚೆನ್ನಾಗಿತ್ತು. ನಿಜವಾಗಿ ಅವ್ರೇನಾದ್ರೂ ಹಿಂದೆ ಮತ್ತೆ ಈಗ ಅದ್ರಲ್ಲೇ ನೋಡಿ, ಅರಣ್ಯಕಾಂಡ 14:11 ನೋಡಿ, ಅದೇ ಅರಣ್ಯಕಾಂಡದಲ್ಲಿ 14ನೇ ಅಧ್ಯಾಯ 4ನೇ ವಾಕ್ಯವನ್ನು ಒಮ್ಮೆ ನೋಡ್ರಿ. 14:4. ನಾವು ನಾಯಕನನ್ನು ನೇಮಿಸಿಕೊಂಡು ಐಗುಪ್ತ ದೇಶಕ್ಕೆ ತಿರುಗಿ ಹೋಗೋಣ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಆಗ ಸಾಕು. ನಾವು ನಾಯಕನನ್ನು ನೇಮಿಸಿಕೊಂಡು ಐಗುಪ್ತ ದೇಶಕ್ಕೆ ತಿರುಗಿ ಹೋಗೋಣ ಎಂದು ಮಾತಾಡಿಕೊಳ್ತಿದ್ರಂತೆ. ಎಷ್ಟು ದುಷ್ಟರು, ಎಷ್ಟು ಭ್ರಷ್ಟರು ಅಂದ್ರೆ, ಅಲ್ಲಿ ಏನೆಲ್ಲ ಅನ್ಭವಿಸಿದ್ದು, ದೇವ್ರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅದನ್ನೆಲ್ಲ ಮರ್ತು ಬಿಟ್ಟು ಏನ್ ಮಾಡಿದ್ರು ಅವರು, ಮತ್ತೆ ನಾವು ಹೋಗೋಣ, ನಾವು ಎಲ್ಲಿಗೆ ಹೋಗೋಣ, ಮತ್ತೆ ಐಗುಪ್ತ ದೇಶಕ್ಕೆ ವಾಪಸ್ ಹೋಗೋಣ. ಯಾರನ್ನಾರು ಒಬ್ರು ನಾಯಕನ್ ಮಾಡ್ಕೊಂಡು ನಾವು ವಾಪಸ್ ಹೋಗೋಣ. ಅಲ್ಲಿ ನಮಗೆ ಮೀನ್ ಸಿಗುತ್ತೆ, ಊಟ ಸಿಗುತ್ತೆ, ಸೌತೆಕಾಯಿ, ಈರುಳ್ಳಿ ಎಲ್ಲ ಸಿಗುತ್ತೆ, ನಾವು ಚೆನ್ನಾಗಿರ್ಬೋದು. ಇಲ್ಲಿ ನಮಗ್ ಮನ್ನ ಬಿಟ್ರೆ ಬೇರೆ ಏನು ಸಿಗಲ್ಲ. ದೇವದೂತರು ತಿನ್ನುವಂತ ಮನ್ನವನ್ನು ಕೊಟ್ರು ಆ ದೇವರ ದೂತು ತಿನ್ನುವಂತ ಮನ್ನದ ಶ್ರೇಷ್ಠತೆಯನ್ನು ಅರಿಯದೆ, ಅಥವಾ ದೇವರು ಮಾಡಿದ ಉಪಕಾರಗಳನ್ನು, ದೇವರು ಮಾಡಿದ ಪ್ರತಿಯೊಂದು ಅದ್ಭುತ ಕಾರ್ಯಗಳನ್ನು ಮರ್ತು ಬಿಟ್ಟು ನಾವು ವಾಪಸ್ ಹೋಗೋಣ ಅಂತ ತಿಳ್ಕೊಂಡು ಆಲೋಚನೆ ಮಾಡ್ತಾರಂದ್ರೆ, ಅದೇ ಗುಣನಡತೆಗಳು ಇವತ್ತು ನಮ್ಮಲ್ಲಿ ಇಲ್ವಾ? ನಮ್ಮಲ್ಲಿ ಅನೇಕರು ದೇವರನ್ನು ಬಿಟ್ಟು ಹಿಂದಿರುಗಿ ಹೋಗುವುದೇನಕ್ಕಂದ್ರೆ, ನಾವು ಹಿಂದೆ ಬಿಟ್ಟು ಬಂದ ದಾರಿನೇ ಚೆನ್ನಾಗಿತ್ತು, ಅಲ್ಲಿ ಇದ್ರೆ ನಂಗೆ ಎಲ್ಲಾ ಸೌಕರ್ಯನೂ ಸಿಗ್ತಾ ಇತ್ತು. ನಾನು ಯೇಸು ಸ್ವಾಮಿಯೊಳಗೆ ಬಂದೆ, ನನಗೆ ಸೌಕರ್ಯ ಸಿಗಲ್ಲ. ನಿಜ, ಯಾವ್ದು ಸೌಕರ್ಯ ಸಿಗಲ್ಲ. ನಾವು ಲೋಕದಾಗಿ ಲೋಕಕ್ಕೆ ತಕ್ಕಾಗಿ ಬದುಕುವಂತ ಸುಖ ಸೌಭಾಗ್ಯ ಕಳ್ಕೊಳ್ಬೇಕಾಗುತ್ತೆ, ತ್ಯಾಗ ಮಾಡ್ಬೇಕಾಗುತ್ತಲ್ವಾ. ಅದಕ್ಕೋಸ್ಕರ ಹಿಂದಿರುಗಿ ಹೋಗ್ತಾರೆ. ಉದಾಹರಣೆಗೆ ನಾವು ಯೇಸು ಸ್ವಾಮಿಯನ್ನು ನಂಬಿದ್ದೇವೆ, ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ವಿ. ದೀಕ್ಷಾ ಸ್ನಾನ ತೆಗೆದುಕೊಂಡ್ರ ಮೇಲೆ ನಮ್ಮ ಜೀವಿತ ಹೇಗಿರ್ಬೇಕು? ಎಡೆಬಿಡದೆ ಪ್ರಾರ್ಥನೆ ಇರ್ಬೇಕು, ಮತ್ತು ವಾಕ್ಯ ಧ್ಯಾನ ಇರ್ಬೇಕು. ಮತ್ತೆ ಯೇಸು ಸ್ವಾಮಿಯ ಭಕ್ತರಲ್ಲಿ ನಾವು ದೇವರಲ್ಲಿ ಒಂದಾಗಿ ಸವಾಸದಲ್ಲಿ ಇರ್ಬೇಕು, ಅನ್ಯೋನ್ಯತೆಯಲ್ಲಿ ಇರ್ಬೇಕು. ಮತ್ತೆ ಕೆಟ್ಟ ಮಾತುಗಳನ್ನ ಆಡಬಾರ್ದು, ಕೆಟ್ಟ ದೃಷ್ಟಿಯಲ್ಲಿ ನಾವು ನೋಡಬಾರ್ದು. ಇವೆಲ್ಲ ಕಂಡೀಷನ್ ನಮ್ಮ ಹತ್ರ ಇದೆ ಅಲ್ವಾ? ನಮಗೆ ಗೊತ್ತಾದ್ರ ಮೇಲೂ, ಸತ್ಯ ಗೊತ್ತಾದ್ರ ಮೇಲೂ ಸುಳ್ಳು ಮಾತಾಡಕ್ಕಾಗತ್ತಾ? ಸುಳ್ಳು ಮಾತಾಡ್ರೆ ಏನ್ ಅನ್ಸುತ್ತೆ? ಅಯ್ಯೋ, ನಾನು ದೇವರಿಗೆ ಎಲ್ಲೋ ತಪ್ಪು ನಡ್ಕೊಂತ ಇದ್ದೀವಿ. ಆದ್ರೆ ಹಳೆ ಜೀವಿತದಲ್ಲಿ ಆತರ ಆಲೋಚನೆ ಬರ್ತಾ ಇತ್ತಾ? ಸತ್ಯ ಹೇಳಿ ಯಾರು ಬದುಕುತ್ತಾರೆ? ಸುಳ್ಳು ಹೇಳಿ ಬದುಕೋಣ ಅಲ್ವಾ? ಹಳೆ ಜೀವಿತ ಹೇಗಿತ್ತು? ನಮ್ಮ ಪೂರ್ವ ಸ್ವಭಾವ ಹೇಗಿತ್ತು? ಎಷ್ಟು ಸುಳ್ಳು ಹೇಳ್ತಿದ್ವಿ ದಿನಕ್ಕೆ? ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಸುಳ್ಳು ಹೇಳಿದ್ರೇನೆ ಬದುಕೋಕ್ಕಾಗೋದು. ಸುಳ್ಳು ಹೇಳಲೇಬೇಕು. ಆಫೀಸಲ್ಲಿ ಒಂದು ಸುಳ್ಳು, ಮನೇಲಿ ಒಂದು ಸುಳ್ಳು, ಗಂಡನ ಹತ್ರ ಒಂದು ಸುಳ್ಳು, ಹೆಂಡತಿ ಹತ್ರ ಒಂದು ಸುಳ್ಳು, ಮಕ್ಳ ಹತ್ರ ಒಂದು ಸುಳ್ಳು, ಸಮಾಜದಲ್ಲಿ ಫ್ರೆಂಡ್ಸ್ ಹತ್ರ ಒಂದು ಸುಳ್ಳು. ಇದೆಲ್ಲ ಹೇಳ್ಕೊಂಡು ಬಂದ ನಮ್ಮ ಅಭ್ಯಾಸಗಳು. ಆದ್ರೆ ಯೇಸು ಸ್ವಾಮಿಯನ್ನು ನಂಬಿದ ಮೇಲೆ ಸತ್ಯವನ್ನು ಮಾತಾಡ್ಬೇಕಲ್ವಾ? ನಾವು ಸುಳ್ಳು ಹೇಳ್ಬಾರ್ದಲ್ವಾ? ಆದ್ರೆ ಅದು ಕಷ್ಟ ಆಗುತ್ತೆ. ಆಗ ಏನ್ ಮಾಡೋದು? ನಾವು ಸತ್ಯವಲ್ಲದನ್ನು ಭ್ರಮೆಯ ಜೀವನದಲ್ಲಿ ಬದುಕೋಕೆ ಇಷ್ಟಪಟ್ಬಿಡ್ತೀವಿ. ಅಯ್ಯೋ, ಅದೇ ಸರಿಯಾಗಿತ್ತೇನೋ. ಆದ್ರೆ ದೇವ್ರು ಕೊಡ್ತೀನಿ ಅಂತ ಹೇಳಿದ್ದು ನಿತ್ಯ ಜೀವ. ದೇವ್ರು ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ದೇವ್ರನ್ನ ಹೇಳಿಸಿ ನಮ್ಮನ್ನು ಮರೆಮಾಚಿ ಏನು ಮಾಡಿಲ್ಲ. ಕೀರ್ತನೆ 34:19 ತೆಗೆದು ನೋಡೋಣ. ಕೀರ್ತನೆ 34ನೇ ಅಧ್ಯಾಯ 19ನೇ ವಾಕ್ಯವನ್ನು ಒಮ್ಮೆ ಓದಿ. 34. ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಆತನು ಅವನ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ. ಸಾಕು ಸಿಸ್ಟರ್. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಿಂದ ಅವನನ್ನು ಬಿಡಿಸುತ್ತಾನೆ.
ನಿಜ ಅಲ್ವಾ? ಈ ವಾಕ್ಯದಲ್ಲಿ ನಮಗೆ ದೇವರು ಸ್ಪಷ್ಟವಾಗಿ ಹೇಳಿದಾರಲ್ಲ, ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕ. ಅನೇಕ ಕಷ್ಟಗಳಿದ್ರೂ ಯೆಹೋವನವುಗಳಿಂದ ಅವನನ್ನು ಬಿಡಿಸುತ್ತಾನೆ. ನಮಗೆ ಈ ವಾಕ್ಯದ ಮೇಲೆ ನಂಬಿಕೆ ಇರ್ಬೇಕಲ್ವಾ? ನಾವು ದೇವರನ್ನು ತಿಳ್ಕೊಂಡಾಗ, ದೇವರ ನಂಬಿದಾಗ, ದೇವರೊಂದಿಗೆ ನಾವು ಅನನ್ಯತವಾಗಿ ಬಾಳ್ತೀವಿ ಅಂತ ಮಾತು ಕೊಟ್ರ ಮೇಲೆ ನಾವು ನೀತಿವಂತರಾಗಿ ದೇವರು ಹೇಳುವ ಮಾರ್ಗದಲ್ಲಿ ನಡೆದ್ರೆ ನಮ್ಮನ್ನು ಖಂಡಿತ ಕೈ ಬಿಡದೆ ಕಾಪಾಡ್ತಾನೆ ಅನ್ನುವಂತ ಭರವಸೆ ನಮ್ಮಲ್ಲಿ ಇರ್ಬೇಕಲ್ವಾ? ಆ ಭರವಸೆ ಇದ್ದವರು ಏನ್ ಮಾಡ್ತಾರೆ? ಕರೆಕ್ಟ್. 1 ಕೊರಿಂಥ 10:13 ಸಹ ಅದನ್ನ ಹೇಳಿದ್ನಿ. ಸಹಿಸಕ್ಕಾಗುವ ಕಷ್ಟ ಮಾತ್ರ ಕೊಡ್ತಾರೆ ವಿನಃ ಸಹಿಸಕ್ಕಾಗದೆ ಹೋದ ಕಷ್ಟವನ್ನು ದೇವರು ಕೊಡುವುದಿಲ್ಲ. ನಮಗೆ ಒಂದು ಕಷ್ಟ ಬರ್ತಾ ಇದೆ ಅಂದ್ರೆ ಅದನ್ನ ಸಹಿಸ್ಕೊಳ್ಳೋಕೆ ಶಕ್ತಿ ಇದ್ರೆ ಮಾತ್ರನೇ ಅದನ್ನ ಮುಂದರ್ಸ್ತಾರೆ. ಆ ಸಹಿಸುವ ಶಕ್ತಿ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಖಂಡಿತ ದೇವರು ಅದಕ್ಕೆ ಪರಿಹಾರ ಮಾರ್ಗವನ್ನು ಸಹ ತೆರೀತಾರೆ. ಆದ್ರೆ ನಾವು ಸಹಿಸಬಲ್ಲದಾಗಿದ್ದ, ಹೊರಬಲ್ಲದಾಗಿದ್ದ ಕಷ್ಟವನ್ನು ಬಿಟ್ಟರೆ ದೇವರು ಹೊರಕ್ಕಾಗದ ಆಗಿದ್ದ ಭಾರವನ್ನು ನಮಗೆ ಅವರು ಕೊಡುವುದಿಲ್ಲ. ಅದು ಗೊತ್ತಿದ್ದೂ ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಾವು ಹಿಂದಿರುಗಿ ಹೋಗ್ತಾ ಇದ್ದೀವಿ ಅಂದ್ರೆ ನಾವು ಮಾಯೆಯಲ್ಲಿದ್ದೇವೆ, ಭ್ರಮೆಯಲ್ಲಿದ್ದೇವೆ ಅಂತ ಅರ್ಥ. ಹಾಗಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ನಾವೇನಾದ್ರೂ ಮಾಯದಲ್ಲಿದ್ದೀವಾ, ಅಥವಾ ನಮ್ಮಲ್ಲಿ ಐಗುಪ್ತರ ಹಾಗೆ ಬಿಟ್ಟು ಬಂದ ಈಜಿಪ್ಟಿನ ಕಡೆ ತಿರುಗಿ ನೋಡುವಂತ ಸ್ವಭಾವ ನಮ್ಮ ಹತ್ರ ಏನಾದ್ರು ಇದೆಯಾ? ನಾವು ನಿಜವಾಗೂ ಅವ್ರೇನಾದ್ರು ವಾಪಸ್ ಹೋದ್ರೆ ಅವ್ರಿಗೆ ಏನಾದ್ರು ಅಲ್ಲಿ ಭೃಷ್ಟನ ಭೋಜನ ಸಿಗುತ್ತಾ? ಖಂಡಿತ ಇಲ್ಲ. ಮೀನ್ ಸಿಕ್ತಿತ್ತಾ? ಇಲ್ಲ. ಇವರು ಭ್ರಮೆ ಜೀವನದಲ್ಲಿ ಮತ್ತೆ ಗುಲಾಮಗಿರಿಯಲ್ಲಿ ಸಿಕ್ಕಾಕೊಬೇಕಾದ ಸಂದರ್ಭ ಇತ್ತು. ಆದ್ರೆ ಅವ್ರ ಮನಸ್ಸಿನಲ್ಲಿ ಇದ್ದಿದ್ದು ನಾನು ಅಲ್ಲಿ ಹೋದ್ರೆ ಆರಾಮಾಗಿರ್ಬೋದು. ಇದು ನಾವು ನಮ್ಮಲ್ಲಿರುವಂತ ಒಂದು ಸ್ವಭಾವ. ಆ ಹಳೆಯ ಸ್ವಭಾವಗಳು ನಮ್ಮಲ್ಲಿ ಇನ್ನೂ ಮನೆ ಮಾಡಿದ್ರೆ ನಾವೇನ್ ಮಾಡ್ತೀವಿ? ಅಯ್ಯೋ, ನಮ್ಮ ಹಳೆಯ ಬದುಕೆ ಚೆನ್ನಾಗಿತ್ತು, ದೀಕ್ಷೆ ಸ್ನಾನ ತಗೊಂಡು ಬಂದ್ರ ಮೇಲೆ ನನ್ನ ಜೀವನದಲ್ಲಿ ಕಷ್ಟಗಳು ನಷ್ಟಗಳು ಹೆಚ್ಚಾಗಿದೆ ಅನ್ನುವಂತ ಆಲೋಚನೆ ಬಂದ್ಬಿಟ್ಟು ನಾವು ಹಿಂದಿರುಗಿ ಹೋಗುವಂತ ಸಂದರ್ಭಗಳು ಹೆಚ್ಚಿರುತ್ತೆ. ಹಾಗಾಗಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡೋಣ. ಎಲ್ಲಾದ್ರೂ ನಮಗೆ ಆ ಹಿಂದಿರುಗಿ ಹೋಗುವಂತ, ಆ ಈಜಿಪ್ಟ್ನಲ್ಲಿ ಮತ್ತೆ ಈಜಿಪ್ಟಿಗೆ ತಿರುಗಿ ನೋಡುವಂತ ಮನಸ್ಥಿತಿ ನಮಗಿದೆಯೋ, ಅಥವಾ ದೇವರು ಕೊಟ್ಟಿದ್ರಲ್ಲಿ ಸಂತೋಷ ಪಡ್ತಾ ಇದ್ದೀವ? ದೇವರು ಕೊಟ್ಟಿರುವ ಆಯುಷ್ಯವನ್ನು ನೋಡಿ, ದೇವರು ಕೊಟ್ಟ ಆರೋಗ್ಯವನ್ನು ನೋಡಿ, ದೇವರು ಕೊಟ್ಟಂತ ಪ್ರತಿ ಒಂದು ದಿನವೂ ನಮ್ಮನ್ನು ಶ್ವಾಸವನ್ನು ಇಟ್ಟಿದ್ದಾನಂದ್ರೆ ಅದು ದೇವರ ಕೃಪೆ. ನಾವು ಈ ಲೋಕದಲ್ಲಿ ಅಲ್ಪ ಕಾಲ ಬದುಕೋರು, ಮತ್ತೆ ನಿತ್ಯ ಜೀವವನ್ನು ನಾವು ಅನುಭವಿಸ್ಲಿಕ್ಕೆ ತಂದೆಯ ಬಳಿಗೆ ನಾವು ಹೋಗ್ಬೇಕು ಅನ್ನುವಂತ ಆಲೋಚನೆಯನ್ನು ನಾವು ಬಲವಾಗಿ ಇಟ್ಕೊಂಡಿದೀವ. ಸ್ಥಿರಪಡಿಸುವ ಆತನ ಜೊತೆಯಲ್ಲಿ ನಾವು ಸ್ಥಿರವಾಗಿ ನಿಂತಿದ್ದೀವ. ಬ್ರದರ್ ಅವ್ರು ಹಾಡು ಹೇಳಿದ್ರಲ್ವಾ, ಸ್ಥಿರಪಡಿಸುವ ಆತನಲ್ಲಿ ನಾವು ನಿಜವಾಗೂ ಅಚಲವಾಗಿ ನಿಂತಿದ್ದೀವ, ಸ್ಥಿರವಾಗಿ ನಿಂತಿದ್ದೀವ. ಖಂಡಿತವಾಗಿ ಆತ ನಮ್ಮನ್ನು ಸ್ಥಿರಪಡಿಸ್ತಾನೆ. ಬೇರುಗಳನ್ನು ಬಲವಾಗಿ ಕ್ರಿಸ್ತನಲ್ಲಿ ನಾವು ಬೇರೂರ್ಬೇಕೇ ನಾವು. ಕ್ರಿಸ್ತನ ಬೇಕು, ಕ್ರಿಸ್ತನಿಂದ ನಾವು ಪಡುವಂತ ಕಷ್ಟಗಳು ನಂಗೆ ಬೇಡ ಅಂತ ಹೇಳಿ ಏನಾದ್ರು ಆಲೋಚನೆ ನಮಗ್ ಬಂದ್ರೆ ಖಂಡಿತವಾಗಿ ನಾವು ನಿಜವಾದ ಕ್ರೈಸ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕ್ರೈಸ್ತತ್ವವನ್ನು ಸ್ವೀಕಾರ ಮಾಡಿದೀವಿ, ನಾವು ಕ್ರಿಸ್ತನ ಮಾರ್ಗದಲ್ಲಿ ಹೋಗ್ತೀವಿ ಅಂದ್ರೆ ಅನೇಕ ಮುಳ್ಳು ಕಲ್ಲುಗಳು ಬರ್ತಾ ಇರುತ್ತೆ, ಅನೇಕ ಸಮಸ್ಯೆಗಳು ಬರ್ತಾ ಇರುತ್ತೆ. ಅದನ್ನೆಲ್ಲ ದಾಟ್ಕೊಂಡು ಹೋದ್ರೆ ಮಾತ್ರ ನಮಗೆ ಆ ನಿತ್ಯವಾದ ಜೀವನ ಸಿಗುವುದು. ಆ ಎಣಿಸಲಾರದಂತ ಒಂದು ಅದ್ಭುತವಾದ ಜೀವನವನ್ನು, ನಮಗೆ ಮಹಿಮೆ ಶರೀರದೊಂದಿಗೆ ದೇವರೊಂದಿಗೆ ನಿವಾಸ ಮಾಡುವಂತ ಒಂದು ಅದ್ಭುತವನ್ನ ಕೊಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದಾರಲ್ಲ, ಅದು ಸಿಗ್ಬೇಕಂದ್ರೆ ಇವೆಲ್ಲ ಸಣ್ಣ ಪುಟ್ಟದ್ದು ನಾವು ದಾಟ್ಕೊಂಡು ಹೋಗ್ಬೇಕಲ್ವಾ? ಇದಕ್ಕೆ ಸೋತು ನಾವು ಹೋಗ್ಬಾರ್ದು. ಸೋತು ಹೋದ್ರೆ ನಾವೇನೋ ಈ ಬಾಹ್ಯ ಪ್ರಪಂಚವನ್ನು, ಬಾಹ್ಯವಾಗಿದ್ದನ್ನು ನಾವು ನೋಡಿ, ಲೋಕದ ವಿಷಯದಲ್ಲಿ ನಾವು ನೋಡಿ ಮತ್ತೇನಾದ್ರು ನಾವು ಸೋತು ಹೋದ್ವಿ ಅಂದ್ರೆ ಖಂಡಿತ ನಮ್ಮಷ್ಟು ಮೂರ್ಖರು ಇನ್ನೊಂದಿಲ್ಲ. ಯಾಕೋಬನು ಬರೆದ ಪತ್ರಿಕೆ 1:12 ಸಹ ಅದನ್ನೇ ದೇವ್ರು ಹೇಳೋದು, ಕಷ್ಟಗಳನ್ನು ಸಹಿಸಿಕೊಳ್ಳುವನು ಧನ್ಯನು, ಅದಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಕೊಡ್ತೀನಿ ಅಂತ ಸ್ವಾಮಿ ಹೇಳಿದಾರಲ್ವಾ. ಈ ಮಾತಿನ ಪ್ರಕಾರವಾಗಿ ನಾವು ನಮ್ಮ ಕಷ್ಟಗಳು ಬಂದಾಗ ಸೋತು ಹೋಗದೆ ದೃಢವಾಗಿ ನಾವು ನಿಂತ್ಕೊಬೇಕು. ಉದಾಹರಣೆಗೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಪ್ಲಾಸ್ಟಿಕ್ ಕವರ್ ಗೊತ್ತಲ್ವಾ ನಿಮಗೆ? ನರ್ಸರಿಯಲ್ಲೆಲ್ಲ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕವರ್ ಅಲ್ಲಿ ಸಣ್ಣ ಸಣ್ಣ ಗಿಡಗಳನ್ನು ಹಾಕಿ ಬೆಳೆಸ್ತಾ ಇರ್ತಾರಲ್ವಾ. ಆ ಸಣ್ಣ ಗಿಡಗಳನ್ನು ಬೆಳೆಸುವಂತದ್ದು ಒಂದ್ ಕಡೆ, ಇನ್ನೊಂದ್ ಕಡೆ ದೊಡ್ಡ ದೊಡ್ಡ ಆಲದ ಮರ. ಇವೆರಡನ್ನು ನಾವು ನೆನ್ಪು ಮಾಡ್ಕೊಳ್ಳೋಣ. ಒಂದು ಉದಾಹರಣೆಗೆ ಆ ಸಣ್ಣ ಗಿಡವನ್ನು ಪ್ಲಾಸ್ಟಿಕ್ ಒಂದು ಕವರ್ನೊಳಗೆ ಸ್ವಲ್ಪ ಮಣ್ಣು ಹಾಕಿ ಗೊಬ್ಬರ ಹಾಕಿ ಒಂದು ಗಿಡವನ್ನು ನೆಟ್ಟಿರ್ತಾರೆ, ಹೌದಲ್ವಾ? ಆ ಗಿಡಕ್ಕೆ 1-2 ದಿನ ನಾವು ನೀರ್ ಹಾಕಿಲ್ಲ ಅಂತ ಹೇಳಿದ್ರೆ ಆ ಗಿಡ ಏನಾಗುತ್ತೆ? ಒಣಗೋಗುತ್ತೆ. ಯಾಕೆ? ಅದು ಜಾಸ್ತಿ ಮಣ್ಣು ಇರಲ್ಲ, ಡೀಪ್ ಆಗಿ ಬೇರ್ ಬಿಡಕ್ಕೆ ಅದಕ್ಕೆ ಜಾಗ ಇರಲ್ಲ. ಅದೇ ಒಂದು ಆಲದ ಮರವನ್ನು ನೋಡ್ರಿ, ಅದಕ್ಕೆ ನಾವು ನೀರ್ ಹಾಕ್ಲಿ, ಗೊಬ್ಬರ ಹಾಕ್ಲಿ, ಬಿಡ್ಲಿ, ಒಂದು ಆಲದ ಮರ ದೊಡ್ಡ ಮರ ಆಗಿ ನಿಂತಿದೆ ಅಂತ ಹೇಳಿದ್ರೆ ಅದ್ರ ಬೇರೆ ಏನ್ ಮಾಡಿರುತ್ತೆ? ಭೂಮಿಯ ಆಳದವರೆಗೆ ಹೋಗಿರುತ್ತೆ. ಭೂಮಿಯ ಆಳದವರೆಗೆ ಹೋದಾಗ ಅದು ಯಾರು ನೀರ್ ಹಾಕ್ಲಿ ಅಂತ ಅದು ಎಕ್ಸ್ಪೆಕ್ಟ್ ಮಾಡಲ್ಲ, ನೀರನ್ನು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ. ಅದು ಬೇರು ಆಳವಾಗಿ ಹೋದ್ರಿಂದ ಅದು ನೀರನ್ನು ಅದು
ಕಂಡ್ಕೊಳ್ಳುತ್ತೆ. ಯಾಕಂದ್ರೆ ಭೂಮಿಯ ಆಳದಲ್ಲಿ ಅದು ತನ್ನ ನೀರನ್ನು ತಾನೇ ಪಡ್ಕೊಳ್ಳುತ್ತೆ. ಅದಕ್ಕೆ ಬೇರು ಆಳವಾಗಿ ಹೋಗೋದ್ರಿಂದ ಅದು ಹಚ್ಚ ಹಸಿರಾಗಿರುತ್ತೆ ಮತ್ತು ಅದಕ್ಕೆ ನೀರಿನ ಬೇರೆದಿಂದ ಅದು ನೀರನ್ನು ಅಪೇಕ್ಷೆ ಪಡಲ್ಲ. ನಾವು ಸಹ ಕ್ರಿಸ್ತನಲ್ಲಿ ಆಳವಾಗಿ ಬೇರೂರ್ಬೇಕು. ದೇವರನ್ನೇ ಆಧಾರ ಮಾಡಿ ಇಟ್ಕೊಳ್ಬೇಕು. ಮನುಷ್ಯರನ್ನಲ್ಲ, ಪ್ರಪಂಚವನ್ನಲ್ಲ, ವಸ್ತುವನ್ನಲ್ಲ. ಈಗ ಕೆಲವರು ನಾವು ಕ್ರೈಸ್ತರಲ್ಲಿ ಕ್ರೈಸ್ತವತ್ವವನ್ನು ಪಡೆದುಕೊಳ್ಳುವಾಗ ಕೆಲವರು ಯಾವುದೋ ಒಂದು ಆಮಿಷಕ್ಕೂ ಸಹ ಪಡೆದುಕೊಳ್ಳೋರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅದು ನಾವು ಯಾವ ಕೆಟಗರಿ ಅದೆಲ್ಲ ಬೇಡ. ಕೆಲವೊಮ್ಮೆ ನೀವು ನೋಡ್ರಿ, ನಿಮಗೆ ರೋಗದಲ್ಲಿದ್ದಾರೆ, ನೀವು ರೋಗದಲ್ಲಿದ್ದರೆ ನಿಮಗೆ ಸ್ವಸ್ಥತೆ ಆಗುತ್ತೆ. ನೀವು ಸ್ವಸ್ಥತೆ ಆಗ್ಬೇಕು ಅಂದ್ರೆ ಬನ್ನಿ ಯೇಸು ಸ್ವಾಮಿಯನ್ನು ಸೇರ್ಕೊಳ್ಳಿ, ದೀಕ್ಷೆ ಸ್ನಾನ ತಗೊಳ್ಳಿ ಅಂತ ಹೇಳ್ಕೊಂಡು ಕೆಲವರು ಹೇಳ್ತಾರೆ. ಆ ರೋಗ ವಾಸಿ ಆಗದೆ ಇದ್ದಾಗ ಅವರು ತಿರುಗಿ ಹೋಗ್ತಾರೆ. ಯಾಕಂದ್ರೆ ಅವರಿಗೆ ಬೇರಿರಲ್ಲ. ಅವ್ರಿಗೆ ದೇವರನ್ನು ಆಧಾರ ಮಾಡ್ಕೊಂಡಿಲ್ಲ, ಆಶೀರ್ವಾದವನ್ನು ಆಧಾರ ಮಾಡ್ಕೊಂಡು ಬಂದಿರ್ತಾರೆ. ಯೇಸು ಸ್ವಾಮಿಯನ್ನು ಆಧಾರ ಮಾಡಿಕೊಂಡಿರಲ್ಲ. ನಾವು ಆಲದ ಮರದವ್ರ ಅಂತಾರಾಗಿರ್ಬೇಕಾ ಅಥವಾ ಪ್ಲಾಸ್ಟಿಕ್ ಒಂದು ಕವರ್ನಲ್ಲಿರುವಂತ ಗಿಡದಂತಾರಾಗಿರ್ಬೇಕಾ? ಆಲದ ಮರದಂತಿರ್ಬೇಕು. ಆಲದ ಮರದ. ಕರೆಕ್ಟ್ ಬ್ರದರ್, ಕರೆಕ್ಟ್ ಸಿಸ್ಟರ್. ಯಾಕೆ ಅಂತ ಹೇಳಿದ್ರೆ ನಾವು ಆಲದ ಮರದ ಹಾಗಿದ್ರೆ ನಾವು ಖಂಡಿತವಾಗಿ ಯಾರ ಮೇಲೂ ಡಿಪೆಂಡ್ ಆಗಲ್ಲ, ದೇವರ ಮೇಲೆ ಮಾತ್ರ ನಿರೀಕ್ಷೆ ಇಟ್ಟಿರ್ತೀವಿ. ನಮ್ಮ ಬೇರುಗಳು, ನಮ್ಮ ಭಕ್ತಿ ಅನ್ನುವ ಬೇರು ಕ್ರಿಸ್ತನಲ್ಲಿ ಫಲವಾಗಿ ನೆಲೆಗೊಂಡಿರುತ್ತೆ. ಆಗ ಎಂತ ಒಂದು ಕಷ್ಟ ಬಂದ್ರು, ಬಿಸಿಲಿಗೆ ಬಿರುಗಾಳಿಗೆ ಎಲ್ಲ ಆಲದ ಮರ ಏನು ಅಷ್ಟೊಂದು ಅಲ್ಲಾಡಲ್ಲ, ಅದು ಸ್ಥಿರವಾಗಿ ನಿಂತಿರುತ್ತೆ ಮತ್ತು ಅದು ಒಣಗಿನೂ ಹೋಗಲ್ಲ. ಆದ್ರೆ ಸಣ್ಣ ಒಂದು ಕವರ್ನಲ್ಲಿ ಇಟ್ಟಿರುವಂತ ಗಿಡ ಒಂದು ಸ್ವಲ್ಪ ದಿನ ಬಿಸಿಲಲ್ಲಿ ಇಟ್ಟರೆ ಅದಕ್ಕೆ ನೀರ್ ಹಾಕಿಲ್ಲ ಅಂದ್ರೆ ಅದು, ಇನ್ನೊಬ್ರು ನೀರ್ ಹಾಕಿಲ್ಲ ಅಂದ್ರೆ ಅದೇನಾಗುತ್ತೆ, ಒಣಗಿ ಹೋಗುತ್ತೆ. ಹಾಗೆ ನಾವು ಒಂದು ಸಸಿಯಾಗಿ, ಒಂದು ಬೀಜವಾಗಿ ನೆಲಕ್ಕೆ ಬಿದ್ದ ಮೇಲೆ ನಮ್ಮ ಬೇರು ಆಳವಾಗಿ ಹೋಗ್ಬೇಕು. ಆಳವಾಗಿ ಹೋಗ್ಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಯೇಸು ಕ್ರಿಸ್ತರ ಧ್ಯಾನದಲ್ಲಿ, ವಾಕ್ಯ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ ಮತ್ತು ದೇವರ ಅನನ್ಯ ಸವಾಸದಲ್ಲಿ ದೇವರ ಮೇಲೆ ಡಿಪೆಂಡ್ ಆಗಿರ್ಬೇಕು ವಿನಃ ಮನುಷ್ಯರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಯಾವುದೇ ಒಂದು ವ್ಯಕ್ತಿ ನಾನು ಚೆನ್ನಾಗಿ ಮಾತನಾಡಿದ್ರೆ ಅಥವಾ ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರೆ ನನ್ನ ಸಭೆ ಎಲ್ಲ ಮೆಚ್ಕೊಳುತ್ತೆ, ಈ ರೀತಿ ಆಲೋಚನೆ ಇರಬಾರ್ದು. ನನ್ನ ತಂದೆ ಮೆಚ್ಕೊಂತಾರ, ನಾನು ಮಾತನಾಡುವುದು, ನನ್ನ ನಡೆನುಡಿಗಳನ್ನು ಚೇಂಜ್ ಮಾಡ್ಕೊಳೋದು, ನಾನು ದೇವರಿಗೆ ಇಷ್ಟವಾಗಿ ಇದ್ದೇನಾ, ನಾನು ದೇವ್ರಿಗೆ ಹೇಳ್ದಂಗೆ ಬದುಕ್ತಾ ಇದ್ದೀನ, ನನ್ನನ್ನು ನಾನು ಪರೀಕ್ಷೆ ಮಾಡ್ಬೇಕು. ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಬೇಕು. ಯಾಕಂದ್ರೆ ನಾವು ಮೆಚ್ಚಿಸ್ಬೇಕಾಗಿದ್ದು ದೇವರನ್ನೇ ವಿನಃ ಮನುಷ್ಯರನ್ನಲ್ಲ. ನಾವು ಆಧಾರವಾಗಿರ್ಬೇಕು ಆಗಿದ್ದು ದೇವರನ್ನೇ ವಿನಃ ಮನುಷ್ಯರನ್ನಲ್ಲ. ಮನುಷ್ಯನ ಆಧಾರ, ಮನುಷ್ಯನ ಆಶ್ರಯ ಅಲ್ಪ ಕಾಲದ್ದು. ನಮ್ಮಿಂದ ಏನಾದ್ರು ಉಪಯುಕ್ತ ಇದೆಯಾ ಅಥವಾ ಈ ಜೀವನಕ್ಕೆ ಏನ್ ಬೇಕು ಅಷ್ಟಲ್ಲೇ ಅದು ಅಷ್ಟೇ. ಆದ್ರೆ ನಿತ್ಯ ಜೀವ, ನಿತ್ಯ ಆನಂದ ಬೇಕು ಅಂದ್ರೆ, ದೇವರೊಂದಿಗೆ ನಮ್ಮ ಅನನ್ಯತೆ ಸಹವಾಸ ಬೇಕು ಅಂತ ಹೇಳಿದ್ರೆ ನಾವು ದೇವರನ್ನೇ ಆಧಾರ ಮಾಡಿಕೊಳ್ಬೇಕು. ಮನುಷ್ಯನ ಆಧಾರವಾಗಿ ಇರಲೇಬಾರ್ದು. ದೇವರಲ್ಲಿ ನಾವು ಆನಂದವಾಗಿರ್ಬೇಕು ಅಂತ ಹೇಳಿದ್ರೆ ನಾವು ದೇವರಿಗೆ ಭಯಪಡುವವರಾಗಿ, ದೇವರ ಮಾತುಗಳನ್ನು ಕೈಗೊಂಡು ನಡೆಯುವಂತವ್ರು ಆಗಿರ್ಬೇಕು. ಅದೇ ರೀತಿಯಾಗಿ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾರಲ್ವಾ, ಒಂದು ಸಾಮ್ಯವನ್ನು ಹೇಳ್ತಾರೆ. ಜೊತೆಗೆ ಅವರು ಹೇಳ್ತಾರೆ, ನೇಗಿಲ ಮೇಲೆ ಕೈ ಇಟ್ಟು ಅವನು ತಿರುಗಿ ನೋಡಬಾರ್ದು ಅಂತ ಹೇಳ್ತಾರೆ. ಅದು ನಮಗೆಲ್ಲರಿಗೂ ಗೊತ್ತಿರುವಂತ ಒಂದು ವಾಕ್ಯನೇ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 62ನೇ ವಾಕ್ಯವನ್ನು ಒಮ್ಮೆ ತೆಗೆದು ನೋಡೋಣ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 62ನೇ ವಾಕ್ಯ. ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು. ಸಾಕು ಸಿಸ್ಟರ್. ಇಲ್ಲಿ ಯೇಸು ಸ್ವಾಮಿಯೇ ಸ್ವತಃ ಹೇಳ್ತಾರೆ, ಏನು, ನನ್ನ ಮೇಲೆ ಕೈ ಹಾಕಿ ಅಂದ್ರೆ ನೇಗಿಲಿನ ಮೇಲೆ ಕೈ ಹಾಕಿ ಹಿಂದಕ್ಕೆ ತಿರುಗಿ ನೋಡಿದ್ರೆ ದೇವರ ರಾಜ್ಯಕ್ಕೆ ಬಾಧ್ಯನಲ್ಲ, ಆತನು ಯೋಗ್ಯನಲ್ಲ ಅಂತೇಳಿ ಯೇಸು ಸ್ವಾಮಿಯವರು ಹೇಳ್ತಾರೆ. ಯಾವ್ದದು, ಏನು ನೇಗಿಲ? ನಾವು ಸಾಧಾರಣ ಉಳುವ ರೈತರನ್ನು ನೋಡಿದೀವಲ್ಲ, ನಾವು ಉಳ್ತಾ ಹೋಗ್ತೀವಿ, ಭೂಮಿಯನ್ನು ಉಳ್ತಾ ಹೋಗುವಷ್ಟೊತ್ತಿಗೆ ಪದೇ ಪದೇ ಹಿಂದೆ ತಿರುಗಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ಕೊಳ್ಳಿ. ಲೈನ್ ಏನಾದ್ರು ನೀಟಾಗಿ ಬರುತ್ತಾ? ನಾವು ಬಿತ್ತನೆ ಮಾಡ್ಲಿಕ್ಕೆ ನೊಗ ತಕೊಂಡು ಹೋಗ್ತಾ ಇರ್ತೀವಿ ಅನ್ಕೊಳ್ಳಿ. ನಾವು ಕರೆಕ್ಟ್ ಆಗಿ ಮುನ್ನೋಡ್ಕೊಂಡು ಹೋದ್ರೆ ಲೈನ್ ಕರೆಕ್ಟ್ ಆಗಿರುತ್ತಾ ಅಥವಾ ಹಿಂದೆ ತಿರುಗಿ ನೋಡ್ತಾ ಹೋದ್ರೆ ಲೈನ್ ಕರೆಕ್ಟ್ ಆಗಿರುತ್ತಾ? ಎಲ್ಲರೂ ರೈತರು ಇದ್ದೀರಾ ಹೇಳಿ.
ಹೌದಲ್ವಾ? ನಾವು ಸ್ಟ್ರೈಟ್ ಆಗಿ ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ರೆ ಲೈನು ಸ್ಟ್ರೈಟ್ ಆಗಿ ಬರುತ್ತೆ. ಇಲ್ಲ ಅಂದ್ರೆ ಆ ಪಾತೆಗಳು ಕರೆಕ್ಟ್ ಆಗಿ ಬರಲ್ಲ. ಯಾಕೆ? ಹಿಂದೆ ತಿರುಗಾಗ ಅದು ಅಂಕುಡೊಂಕು ಆಗುತ್ತಲ್ವಾ? ಅದೇ ರೀತಿನೇ ಯೇಸು ಸ್ವಾಮಿನೂ ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಯೇಸು ಅವನಿಗೆ ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ತಿರುಗಿ ನೋಡಿದರೆ ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದರು. ಅಂದ್ರೆ ಹಿಂದಕ್ಕೆ ತಿರುಗಿ ಅಂತ ಹೇಳಿದ್ರೆ ನಾವು ಹಿಂದೆ ಹಿಂದೆ ತಿರುಗಿ ನೋಡುದು ಅಂತ ಆ ತರ ಅಲ್ಲ. ಬಿಟ್ಟು ಬಂದ ಜೀವನವನ್ನು, ಹಳೆಯ ಸ್ವಭಾವಕ್ಕೆ ಮತ್ತೆ ನಾವು ಅಂಟಿಕೊಂಡ್ರೆ ಅಥವಾ ಹಳೆ ಪದ್ಧತಿಗಳಿಗೆ ಮತ್ತೆ ನಾವು ಅಂಟಿಕೊಂಡ್ರೆ ಅವರು ದೇವರ ರಾಜ್ಯ ಸೇರ್ಲಿಕ್ಕೆ ಯೋಗ್ಯರಲ್ಲ. ನಮ್ಮ ಹಳೆಯ ಜೀವಿತ ಕೆಟ್ಟದ್ದು ಅಂತ ನಮ್ಗೆ ಗೊತ್ತಿದೆ. ಹಳೆಯ ಜೀವಿತ ಅದು ಸರಿ ಇಲ್ಲದ ಜೀವಿತ ಅಂತ ಗೊತ್ತಿದೆ. ಅದನ್ನ ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ನಾವು ದೇವರ ಬಳಿಗೆ ಬಂದು ದೀಕ್ಷಾ ಸ್ನಾನ ತೆಗೆದುಕೊಂಡು ವಾಕ್ಯಗಳನ್ನು ಕೇಳಿ ದೇವರ ಧ್ಯಾನದಲ್ಲಿ ಇರ್ಬೇಕಾದ ನಾವು ಹಳೆಯ ಜೀವಿತನೇ ಚೆನ್ನಾಗಿತ್ತು ಅಂತ ಹಿಂದೆ ತಿರುಗಿ ನೋಡಿದ್ರೆ ನಮಗೆ ಲೋಟನ ಹೆಂಡತಿಯ ಕತೆ ಗೊತ್ತಲ್ವಾ? ಅವ್ರೇನಾದ್ರು ಉಪ್ಪಿನ ಸ್ತಂಭ ಆದ್ರು. ಯಾಕೆ? ನಾವು ಬಿಟ್ಟು ಬಂದ ಪಟ್ಟಣ ಏನಾಯ್ತೇನೋ ಅಂತ ತಿರುಗಿ ನೋಡಕ್ ಹೋದ್ರು ಲೋಟನ ಹೆಂಡತಿ. ಹೌದಲ್ವಾ? ಅವರು ಮತ್ತೆ ಅವರ ಮಗ ಮತ್ತು ಅವರು ಲೋಟ ಮತ್ತು ಲೋಟನ 2 ಹೆಣ್ಮಕ್ಳುನು ತಿರುಗಿ ನೋಡಿಲ್ಲ. ದೇವರ ಮಾತಿಗೆ ಅವರು ಕಟ್ಟು ಬಿದ್ದು ಹೋದ್ರು. ಆದ್ರೆ ಲೋಟನ ಹೆಂಡತಿ ತಿರುಗಿ ನೋಡಿ ಉಪ್ಪಿನ ಸ್ತಂಭ ಆದ್ಲು. ನಾವು ಸಹ ನಮ್ಮ ಜೀವಿತದಲ್ಲಿ ಥ್ಯಾಂಕ್ ಯು ಬ್ರದರ್. ಆದಿಕಾಂಡ 19:26 ಇದೆ, ರೆಫರೆನ್ಸ್ ಬರ್ಕೊಳ್ಳಿ ಬೇಕಿದ್ರೆ. ಖಂಡಿತವಾಗಿಯೂ ನಾವು ಲೋಟನ ಹೆಂಡತಿಯ ಸ್ವಭಾವ ನಮ್ಮಲ್ಲಿ ಇರಬಾರ್ದು. ಹಿಂದೆ ತಿರುಗಿ ನೋಡ್ಬಾರ್ದು. ನಮ್ಮ ಆತ್ಮಿಕ ಜೀವನದಲ್ಲಿ ನಾವು ಮುಂದೆ ಹೋಗ್ಬೇಕೇ ವಿನಃ ನಾವು ಹಿಂದೆ ಬಿಟ್ಟು ಬಂದ ದಾರಿಯನ್ನು ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡು ನೋಡಕ್ ಹೋಗ್ಬಾರ್ದು. ನೆನ್ಪು ಮಾಡ್ಕೊಳ್ಳಿ, ನಾನು ಇಂಥ ಕೆಟ್ಟ ಸ್ಥಿತಿಯಲ್ಲಿದ್ದೆ, ಆದ್ರೆ ದೇವರು ನನ್ನನ್ನು ಉನ್ನತವಾಗಿ ದಿನಕ್ಕೆ ದೇವರ ಬಳಿಗೆ ಕರ್ಸ್ಕೊಂಡು ಹೋಗ್ತಾ ಇದ್ದಾರೆ. ದೇವರ ಸಾನ್ನಿಧ್ಯದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯೇಸು ಕ್ರಿಸ್ತರ ಸಾರೂಪ್ಯದಲ್ಲಿ ನನ್ನನ್ನು ದಿನೇ ಬೆಳೆಸ್ತಾ ಇದ್ದಾರೆ. ಭಕ್ತಿಯ ಅಭಿವೃದ್ಧಿ ಮಾಡಿಸ್ತಾ ಇದ್ದಾರೆ. ನಾನು ಹಿಂದೆ ಒಂದು ದಿನ ಕೆಟ್ಟ ಹುಳವಾಗಿದ್ದೆ, ನಾನು ಏನಕ್ಕೂ ಬೇಡದವನಾಗಿದ್ದೆ, ಮಣ್ಣಾಗಿದ್ದೆ. ಆದ್ರೆ ದೇವರು ನನ್ನನ್ನು ಬಲವಾಗಿ ಉಪಯೋಗಿಸ್ತಾ ಇದ್ದಾರೆ. 4 ಜನರಿಗೆ ದೇವರನ್ನು ತಿಳಿಸುವಷ್ಟು ಮಟ್ಟಿಗೆ ನನ್ನನ್ನು ಬೆಳೆಸ್ತಾ ಇದ್ದಾರೆ. ನನ್ನನ್ನು ನೋಡಿ ಅನೇಕರು ಮತ್ತೆ ದೇವರ ಬಳಿಗೆ ಬರುವಂತ ರೀತಿಯಲ್ಲಿ ನನ್ನನ್ನು ಬೆಳೆಸ್ತಾ ಇದ್ದಾರೆ ಅಂತ ಹೇಳಿ ಆ ರೀತಿ ನೋಡ್ಬೇಕೇ ವಿನಃ ನಮ್ಮ ಆತ್ಮಿಕ ಜೀವನದ ಬೆಳವಣಿಗೆಯನ್ನೇ ನೋಡ್ಬೇಕೇ ವಿನಃ ಅಯ್ಯೋ ಹಳೆ ಜೀವನನೇ ಚೆನ್ನಾಗಿತ್ತು, ಎಷ್ಟೊತ್ತಿಗಾದ್ರೂ ಹೇಳ್ಬೋದಾಗಿತ್ತು, ಎಷ್ಟೊತ್ತಿಗಾದ್ರೂ ಮಲ್ಕೊಂಬೋದಿತ್ತು, ನಾವು ವಾಕ್ಯ ಕೇಳ್ಬೇಕಾಗಿದ್ದೇನು ಇರ್ಲಿಲ್ಲ, ವಾರಕ್ಕೊಂದ್ಸಲಿ ಸಭೆಗೆ ಸುಮ್ಮನೆ ಹೋಗಿ ಬಂದಿದ್ರೆ ಸಾಕಿತ್ತು. ಈ ರೀತಿ ಎಲ್ಲ ಆಲೋಚನೆ ಇರಬಾರ್ದು. ನಾವು ದಿನ ಆತ್ಮಿಕವಾಗಿ ಬೆಳೀತಾ ಇರ್ಬೇಕು. ಯೇಸು ಸ್ವಾಮಿನೂ ಅದನ್ನೇ ಬಯಸ್ತಾರೆ. ನೀವು ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ತಿರುಗಿ ನೋಡ್ಬೇಡಿ. ಮುಂದೆ ಹೋಗಿ ನೊಗದ ಮೇಲೆ ಕೈ ಇಟ್ಟ ಮೇಲೆ ಹಿಂದೆ ತಿರುಗಿ ನೋಡ್ಬೇಡಿ. ಅಂದ್ರೆ ನಮ್ಮ ಆತ್ಮಿಕ ಜೀವನ ಮುಂದೆ ಹೋಗ್ಬೇಕು. ಕಷ್ಟಗಳು ಶೋಧನೆಗಳು ಬರುತ್ತೆ. ಯಾಕೆ ಅಂದ್ರೆ ಅದು ಅಗ್ನಿ ಪರೀಕ್ಷೆ ಮಾಡ್ಲಿಕ್ಕೆ ಅಲ್ವಾ? ಕಷ್ಟಗಳು ಏನಕ್ಕೆ ಬರುತ್ತೆ ನಮಗೆ? ಅಗ್ನಿ ಪರೀಕ್ಷೆ ಮಾಡ್ಲಿಕ್ಕೆ. ಅಗ್ನಿ ಪರೀಕ್ಷೆ ಯಾಕೆ ಇರುತ್ತೆ? ಈಗ ಒಂದು ಬಂಗಾರ ಅಥವಾ ಬೆಳ್ಳಿಯನ್ನು ಪುಟಕ್ಕೆ ಇಟ್ಟಾಗ ಅದು ಎಲ್ಲಿಗೆ ಹಾಕ್ಬೇಕು? ಬಂಗಾರ ಬೆಳ್ಳಿಯನ್ನು ತೆಗೆದು ಬೆಂಕಿಗೆ ಹಾಕ್ತಿವಲ್ಲ. ಪುಟಕ್ಕೆ ಇಡೋದಂದ್ರೆ ಏನು? ಬೆಂಕಿಯಲ್ಲಿ ಹಾಕೋದಲ್ವಾ? ಅದು ಬೆಂಕಿಯಲ್ಲಿ ಹಾಕಿದಷ್ಟು ಅದು ಎಷ್ಟು ಶೋಭಾನಮನವಾಗಿ ಪ್ರಕಾಶಮಾನವಾಗಿ ಅದು ಬದಲಾಗುತ್ತೆ. ಅಂದ್ರೆ ನಾವು ಸಹ ಕಷ್ಟಗಳು ಬಂದಾಗ ಸಹಿಸಿಕೊಳ್ಬೇಕು. ಕಷ್ಟಗಳು ಬಂದಾಗ ಸಹಿಸಿಕೊಳ್ಳಬೇಕು. ಮತ್ತೆ ಆ ದಾರಿಯನ್ನು ಬಿಟ್ಟು ಹಿಂದಕ್ಕೆ ಹೋಗ್ಬಾರ್ದು. 1 ಪೇತ್ರ 4:12 ಆ ವಾಕ್ಯ ಇದೆ ಅಲ್ವಾ? ಅದೇ ರೀತಿ 1 ಪೇತ್ರ 1:7 ಸಹ ನೋಡೋಣ. ಒಮ್ಮೆ ಅದನ್ನು ತೆಗೆದು ನೋಡೋಣ. 1 ಪೇತ್ರನ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯವನ್ನು ಒಮ್ಮೆ ತೆಗೆದು ನೋಡಿ. ಬಂಗಾರವು ನಾಶವಾಗುವಂತದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ಸಾಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ, ಬಂಗಾರವು ನಾಶವಾಗದಂತಾದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನವನ್ನು ಉಂಟು ಮಾಡುವುದು. ನಮಗೆ ಈ ಬರುವಂತ ಕಷ್ಟಗಳು ಏನ್ ಮಾಡುತ್ತಂತೆ? ಕೀರ್ತಿ, ಮಾನ, ಪ್ರಭಾವವನ್ನು ಉಂಟು ಮಾಡುತ್ತಂತೆ. ಯೋಚನೆ ಮಾಡಿ, ಸಣ್ಣದ್ದಾದು. ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ನಮಗೆ ಕೀರ್ತಿ, ಪ್ರಭಾವ, ಮಾನವನ್ನು ಉಂಟು ಮಾಡುವಂಥದ್ದು ಈ ಕಷ್ಟಗಳು, ಶೋಧನೆಗಳು, ಸಣ್ಣ ಶೋಧನೆಗಳು, ಕುಟುಂಬದಲ್ಲಿ ಶೋಧನೆಗಳು, ಆರ್ಥಿಕ ಪರಿಸ್ಥಿತಿಯಲ್ಲಿ ಶೋಧನೆಗಳು, ಕುಟುಂಬದಲ್ಲಿ ಶಾಂತಿ ಇಲ್ಲ, ಕಲಹ, ಅಪ್ಪ ಅಮ್ಮ ಮಕ್ಕಳು, ಎಲ್ಲಿ ಪ್ರೀತಿ ಇದೆ? ಈಗ ಪ್ರೀತಿ ಅನ್ನೋದು ಹೊರಟೋಗ್ತಾ ಇದೆ. ಕಾರಣ ಏನು? ಲೋಕದ ವಿಷಯದಿಂದ.
ನಾವು ಮಾಡಿದ ಉಪಕಾರವನ್ನು ಮರೆತು ಹೋಗ್ತಾರೆ. ಯಾರು ಕ್ಷಮಿಸುವಂತ ಗುಣಗಳಿಲ್ಲ. ಇದರಿಂದ ಏನಾಗ್ತಾ ಇದೆ, ನಮ್ಮ ಪ್ರೀತಿ ತಣ್ಣಗಾಗ್ತಾ ಇದೆ. ಕುಟುಂಬದಲ್ಲಿ ಪ್ರೀತಿ ಅನ್ನೋದು ಮರೆ ಆಗ್ತಾ ಇದೆ. ಈ ಕುಟುಂಬದಲ್ಲಿ ಪ್ರೀತಿ ಮರೆಯಾದಾಗ ನಾವು ಏನ್ ಮಾಡ್ತೀವಿ, ಅಶಾಂತತೆಗೆ ಒಳಗಾಗ್ತೀವಿ. ಅಶಾಂತತೆಗೆ ಒಳಗಾದಾಗ ದೇವರಿಂದ ದೂರ ಆಗ್ತೀವಿ. ಹಾಗಾಗಿ ಕುಟುಂಬದ ಪ್ರೀತಿ ತುಂಬಾ ಇಂಪಾರ್ಟೆಂಟ್. ಕುಟುಂಬದಲ್ಲಿ ಒಬ್ರು ಇರ್ಲಿ, ಇಬ್ರು ಇರ್ಲಿ, 3 ಜನ ಇರ್ಲಿ, ಅಥವಾ 10 ಜನ ಇರ್ಲಿ, ನಮ್ಮಲ್ಲಿ ಪ್ರೀತಿ ಇರ್ಬೇಕು. ಒಬ್ರಿಗೊಬ್ರು ಕ್ಷಮಿಸುವ ಗುಣ ಇರ್ಬೇಕು. ನಾನು ಹೆಚ್ಚಿನವನು ಅನ್ನುವಂಥದ್ದು ಇಲ್ಲಿ ಇರಬಾರ್ದು. ಎಷ್ಟೋ ಜನ ಮನೆಗಳಲ್ಲಿ ಅನೇಕ ಸಣ್ಣ ಸಣ್ಣ ಸಮಸ್ಯೆಗಳು ನಮ್ಮಲ್ಲಿ ತಗ್ಗಿಸಿಕೊಳ್ಳುವ ಗುಣ ಇಲ್ಲದೆ ಇರುವುದರಿಂದನೇ ಮನೆಯಲ್ಲಿ ಹುಟ್ಟುತ್ತೆ. ಒಬ್ರು ಒಂದು ಮಾತನಾಡಿದ್ರೆ ಅದನ್ನ ಸಹಿಸ್ಕೊಳ್ಬೇಕು, ಪ್ರೀತಿಯಿಂದ ಸಹಿಸ್ಕೊಳ್ಬೇಕು. ಅವರಿಗೆ ದೇವ್ರ ವಾಕ್ಯ ಗೊತ್ತಿಲ್ಲ, ನಮಗೆ ದೇವ್ರು ಹೇಳಿದ್ದಾರೆ ಕ್ಷಮಿಸು ಅಂತೇಳಿ. ನಮಗೆ ದೇವ್ರ ವಾಕ್ಯ ಗೊತ್ತು, ನಾವು ಕ್ರಿಸ್ತನಲ್ಲಿದ್ದೇವೆ. ನಾವು ಹಾಗಾಗಿ ಅವರನ್ನ ಕ್ಷಮಿಸ್ಬೇಕು, ಸಹಿಸ್ಕೊಳ್ಬೇಕು. ಕಷ್ಟಗಳು ಬಂದಾಗ ಹೆದ್ರಿ ಓಡಿ ಹೋಗ್ಬಾರ್ದು. ನಾವು ದೇವರಲ್ಲಿ ಸ್ಥಿರವಾಗಿ ನಿಂತ್ಕೊಂಡು ಎದುರಿಸ್ಬೇಕು. ಪ್ರೀತಿಯಿಂದ ಅದನ್ನ ಸ್ವೀಕಾರ ಮಾಡ್ಬೇಕು. ನಾವು ಅದನ್ನ ಸಹಿಸುವ, ನಾವು ದೇವರಲ್ಲಿ ಬೇಡಬೇಕಾಗಿದ್ದು ನಮ್ಮನ್ನ ಕಷ್ಟದಿಂದ ತೆಗೆದು ಹಾಕುವಂತಲ್ಲ. ಒಂದು ರೋಗ ಬಂತಂದ್ರೆ, ತಂದೆ ನನಗೆ ಇದನ್ನು ರೋಗದಿಂದ ತೆಗೆದು ಹಾಕು ಅಂತ ಕೇಳಬೇಡಿ. ದೇವ್ರೆ, ಇದು ನೀನು, ನನಗೆ ಯಾವುದೋ ಒಂದು ಶೋಧನೆ ಬಂದಿದೆ ಅಂದ್ರೆ ಇದ್ರ ಮೂಲಕವಾಗಿ ನಾನೇನೋ ಪಾಠ ಕಲಿಬೇಕಾಗಿದೆ. ಆ ಪಾಠವನ್ನು ನಾನು ಕಲಿತು ನನ್ನ ಜೀವನದಲ್ಲಿ ನಿನಗೆ ಹತ್ರ ಆಗುವ ಹಾಗೆ ಮಾಡಪ್ಪ ತಂದೆ. ಇದನ್ನೆಲ್ಲ ಸಹಿಸ್ಕೊಂಡಂತ ಶಕ್ತಿ ಕೊಡು. ಒಂದು ರೋಗ ಬಂದಿದ್ಯಾ, ಅಥವಾ ಒಂದು ಸಾಲದ ಸಮಸ್ಯೆ ಬಂದಿದ್ಯಾ, ಅಥವಾ ಕುಟುಂಬದಲ್ಲಿ ಏನೋ ಗೊಂದಲ ಬಂದಿದ್ಯಾ, ದೇವರೇ ಇದರಿಂದ ನಾನೇನೋ ಪಾಠ ಕಲಿಬೇಕಾಗಿದೆ. ನನ್ನ ಜೀವನನೇ ಒಂದು ಪಾಠ. ನನ್ನ ಕುಟುಂಬದಲ್ಲಿ ಬರುವಂತ ಸಮಸ್ಯೆಗಳು ಒಂದೊಂದು ಪಾಠವನ್ನು ನನ್ಗೆ ಕಲ್ಸ್ಕೊಡುತ್ತೆ. ಆ ಪಾಠದಿಂದ ನಾನು ಎಚ್ಚೆತ್ಕೊಂಡು ನಿನ್ನೆಗೆ ಇನ್ನೂ ಹತ್ರ ಆಗ್ಬೇಕು, ಇನ್ನೂ ನಾನು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು, ಇನ್ನೂ ಸ್ಥಿರ ಪಡ್ಬೇಕು, ನಿನ್ನಲ್ಲಿ ಆಳವಾದ ಬೇರೂರಿ ನಾನು ನಿಲ್ಬೇಕು. ಅದಕ್ಕೆ ಸತ್ಯ, ಅದು ಕೀರ್ತನೆ 119:71 ಬ್ರದರ್ ಹಾಕ್ತಾ ಇದ್ದಾರೆ ನೋಡ್ರಿ. ನಿಜವಾಗೂ ಕಷ್ಟಗಳು ಬಂದಾಗ ನಮಗೆ ಆ ನಿಬಂಧನೆಗಳನ್ನು ನಮಗ್ ನಾವೇ ಹಾಕೊಂಡು ನಾವೇನಾಗಬೇಕು, ಬಲ ಹೊಂದಬೇಕು. ಕಷ್ಟಗಳು ಬಂದಾಗ ನಮಗೆ ನಾವೇ ಧೈರ್ಯ ತಂದುಕೊಳ್ಬೇಕು. ದೇವರೇ, ನಿನ್ನ ವಾಕ್ಯ ಹೇಳುತ್ತೆ, ನೀನು ಕ್ರಿಸ್ತನೇ, ನೀನು 2ನೇ ಸಾರಿ ಬರುವಾಗ, ಪ್ರಭು ನೀನು ಬರುವಾಗ ನಮಗೆ ಕೀರ್ತಿ, ಮಾನ, ಗೌರವ ಎಲ್ಲವೂ ದೊರೆಯುತ್ತಲ್ವಾ. ನಮ್ಗೆ ಅದಕ್ಕಿಂತ ಶ್ರೇಷ್ಠವಾಗಿದ್ದು ಇನ್ನೇನ್ ಬೇಕು? ಈ ಲೋಕದಲ್ಲಿರೋ ಮಾನ ಬೇಕಾ ನನಗೆ? ಈ ಲೋಕದಲ್ಲಿ ಸಂತೋಷ ಬೇಕಾ? ನಿನ್ನ ಪ್ರಭಾವಕ್ಕಿಂತ ಹೆಚ್ಚಾದ ಸಂತೋಷ ಏನಿದೆ? ನಿನ್ನಲ್ಲಿ ಪಡುವ ಆನಂದಕ್ಕಿಂತ ಹೆಚ್ಚಾದ ಆನಂದ ಏನಿದೆ? ಎಲ್ಲವೂ ನೀನೇ ಅಲ್ವಾ ತಂದೆ ಅನ್ನುವಂತ ಒಂದೇ ಒಂದು ಮನಸ್ಥಿತಿ ನಮ್ಮಲ್ಲಿತ್ತು ಅಂದ್ರೆ ಇವೆಲ್ಲವನ್ನು ದಾಟ್ಕೊಂಡು ನಾವು ಆರಾಮಾಗಿ ಹೋಗ್ಬೋದು. ಬರುತ್ತೆ, ಪ್ರತಿ ನಿತ್ಯ ಶೋಧನೆ ಬರುತ್ತೆ, ಪ್ರತಿ ನಿತ್ಯ ಕಷ್ಟ ಬರುತ್ತೆ, ಪ್ರತಿ ಒಂದು ದಿನನೂ ಗೋಳಾಟ ಇರುತ್ತೆ. ಆದ್ರೆ ಆ ಗೋಳಾಟದಲ್ಲಿಯೂ ಆಂತರ್ಯದಲ್ಲಿ ನಾವು ದಿನವಾಗಿ ಹೊಸಬರಾಗಬಹುದು. ಭೌತಿಕವಾಗಿ ನಾವು ಹೊರಗಡೆ ಪ್ರಪಂಚದಲ್ಲಿ ನಾವು ಕುಗ್ಗಿ ಹೋದವರಾದ್ರೂ ದೇವರ ದೃಷ್ಟಿಯಲ್ಲಿ ನಾವು ಬಲವಂತರಾಗಿ ನಿಲ್ಬಹುದು. ಯಾಕೆಂದ್ರೆ ನಮ್ಮ ಶರೀರಕ್ಕೆ ಬಂದ ರೋಗ ನಮ್ಮನ್ನು ದೇವರಿಂದ ದೂರ ಮಾಡಲ್ಲ. ನಾವು ಮಾಡಿದ ಏನು ನಾವೇ ಕೈಯಾರೆ ತೋಡಿಕೊಂಡ ಗುಂಡಿಗಳು ಅನೇಕ ಇದಾವೆ. ಕಷ್ಟ, ನಾವು ಯಾರಿಗೋ ಹೆಲ್ಪ್ ಮಾಡ್ತೀವಿ ಅಂತ ಹೋಗ್ತೀವಿ, ಹಿಂದೆ ಮುಂದೆ ನೋಡಲ್ಲ. ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಲ್ಲ. ಯಾವ್ದೋ ಒಳ್ಳೆ ಹೆಸರಿಗೋಸ್ಕರವಾಗಿ ಸಾಲದಲ್ಲಿ ಬೀಳ್ತೀವಿ, ಕೆಲವರಿಗೆ ಶೂರಿಟಿ ಹಾಕೋದು, ಈ ರೀತಿ ಎಲ್ಲ ಮಾಡ್ಕೊಂಡು ಗೊಂದಲಕ್ಕೆ ನಮ್ಮನ್ನೇ ನಾವು ಸಿಕ್ಕಾಕ್ಸ್ಕೊಳ್ತೀವಿ. ಆಮೇಲೆ ಎಲ್ಲರೂ ಕೈ ಎತ್ತಾಗ ನಾವು ದೇವರಿಂದ ದೂರ ಆಗ್ತೀವಿ. ಯಾಕೆ ದೇವರಿಂದ ದೂರ ಆಗ್ಬೇಕು? ಅಂತ ಸಂದರ್ಭ ಬಂದಾಗ ನಾವು ದೇವರನ್ನು ಇನ್ನೂ ಬಲವಾಗಿ ಹಿಡ್ಕೊಬೇಕು. ಯಾಕೆಂದ್ರೆ ಬಿಡಿಸುವಾತನು ದೇವ್ರು ಮಾತ್ರನೇ. ಯಾವ್ದೋ ಒಂದು ಕಗ್ಗಂಟು ಬಂದಿದೆ ಅಂದ್ರೆ ಅದು ನಮಗೆ ಬಿಡ್ಸಕ್ಕಾಗಲ್ಲ ಅಂದ್ರೆ ಅದರಿಂದ ಬಿಡಿಸುವಾತನು ಯೇಸು ಸ್ವಾಮಿ ಮಾತ್ರನೇ. ಆತ ಒಬ್ಬನೇ ನಮ್ ಜೊತೆ ಇದ್ರೆ ಎಲ್ಲವನ್ನು ಮಾಡಬಲ್ಲ. ಆತನ್ ಏನಾದ್ರೂ ಮಾಡಿ ಬದಲಾಯಿಸಬಲ್ಲ ನಮ್ಮ ಜೀವನ. ಅದು ಗೊತ್ತಿದ್ದು ನಾವೇನಾದ್ರೂ ಮತ್ತೆ ಮೊಂಡುತನದಿಂದ ಅಯ್ಯೋ ನನ್ಗೆ ಕಷ್ಟ ಬಂತು, ಸಹಿಸ್ಕೊಳಕ್ ಆಗಲ್ಲ ಅಂತ ನಾನು ದೇವ್ರಿಂದ ದೂರ ಆಗಿ ಏನಾದ್ರು ಹೋದೆ ಅಂದ್ರೆ ಖಂಡಿತವಾಗಿ ನನಗೆ ಅಪಜಯ ಕೂಡಿಟ್ಟಿದೆ. ಹಾಗಾಗಿ ನಮ್ಮ ಜೀವಿತವನ್ನು ಅಪಜಯಕ್ಕೆ ನಾವು ಮಾಡಿಕೊಳ್ಬಾರ್ದು. ಕುಟುಂಬದಲ್ಲಿ ಏನೇ ಬರ್ಲಿ, ಕುಟುಂಬಸ್ಥರು ಏನೇ ಮಾಡ್ಲಿ, ದೇವ್ರೇ ಇದನ್ನೆಲ್ಲ ಸಹಿಸ್ಕೊಂಡು ಶಕ್ತಿ ಕೊಡು, ಅವರಿಗೆ ಒಳ್ಳೆ ಆಲೋಚನೆ ಕೊಡು, ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಕ್ಷಮಿಸಿ. ಮತ್ತೆ ನೀವು ದೇವರಲ್ಲಿ ಬಲವಾಗಿ ನಿಲ್ಲಿ. ಪ್ರತಿಯೊಬ್ಬರಲ್ಲೂ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಕಷ್ಟಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ, ಅದಕ್ಕೆ ಹೆದ್ರಿ ಬೆನ್ನು ಹಾಕಿ ಓಡ್ ಹೋಗ್ಬೇಡಿ. ಅದನ್ನು ಎದುರಿಸಿ ನಿಲ್ಲುವಂತ ಒಂದು ಶಕ್ತಿಯನ್ನು ದೇವರು ಕೊಡ್ತಾನೆ. ದೇವರಲ್ಲಿ ಪ್ರಾರ್ಥಿಸ್ಕೊಳ್ಬೇಕು, ನಮ್ಮನ್ನು ನಾವು ಬಲಪಡಿಸ್ಕೊಬೇಕು. ಅದೇ ರೀತಿಯಾಗಿ ಇಬ್ರಿಯ ಬರೆದ ಪತ್ರಿಕೆಯನ್ನು 12ನೇ ಅಧ್ಯಾಯ 2ನೇ ವಾಕ್ಯನ ಒಮ್ಮೆ ತೆಗೆದು ನೋಡ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ. ನಮ್ಮ ಕಣ್ಣುಗಳು ಯಾವ ರೀತಿ ಯಾವ್ದ್ರ ಮೇಲೆ ಫೋಕಸ್ ಇರ್ಬೇಕು ಅನ್ನೋದ್ರ ಬಗ್ಗೆದಲ್ಲಿ ನೋಡೋಣ.
ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ. ನೀವು ಸಾಕು ಸಿಸ್ಟರ್, ಸಾಕು ಸಿಸ್ಟರ್. ಇಲ್ಲಿ ನಮ್ಮ ದೃಷ್ಟಿಕೋನ ಯೇಸು ಸ್ವಾಮಿಯ ಮೇಲೆ ಇರಬೇಕು. ದೃಷ್ಟಿಕೋನ ಜಯ ಹೊಂದಿದವನ ಮೇಲೆ ಇರಬೇಕು. ನಮ್ಮ ದೃಷ್ಟಿಕೋನ ನಮ್ಮ ಸಮಸ್ಯೆಗಳ ಮೇಲೆ ಇರಬಾರ್ದು. ಅದನ್ನ ನಾವು ಇಲ್ಲಿ ನಮ್ಮ ಫೋಕಸ್ ಹೇಗಿರ್ಬೇಕು ಅನ್ನೋದಂದ್ರೆ, ಈ 2ನೇ ವಾಕ್ಯವನ್ನು ಮತ್ತೊಮ್ಮೆ ನಾನು ಓದ್ತೀನಿ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನಾವು ಯಾರನ್ನ ನಾವು ನೋಡ್ತಾ ಇದ್ದೀವಿ? ನಾವು ಯಾರನ್ನ ಎದುರು ನೋಡ್ತಾ ಇದ್ದೀವಿ? ಯೇಸು ಸ್ವಾಮಿಯನ್ನು ಎದುರು ನೋಡ್ತಾ ಇದ್ದೀವಲ್ವಾ? ಯೇಸು ಸ್ವಾಮಿಯನ್ನು ಎದುರು ನೋಡುವಂತ ಯೇಸು ಸ್ವಾಮಿಯ ಮಕ್ಕಳಾದ, ಶಿಷ್ಯರಾದ, ಅವರ ತಂಗಿ ತಮ್ಮಂದಿರಾದ ನಾವುಗಳು ಹೇಗಿರ್ಬೇಕು ಅಂದ್ರೆ, ಬಂದಿರುವುದನ್ನು ನಾವು ಸಹಿಸಿಕೊಳ್ಳಬೇಕು. ಇಲ್ಲಿ ದೇವ್ರು ಎಷ್ಟು ಸ್ಪಷ್ಟ ಆಗಿದೆ. ನಂಬಿಕೆಯನ್ನು ಹುಟ್ಟಿಸುವನು. ಯಾವ ನಂಬಿಕೆ? ನಮಗೆ ಸತ್ತರೂ ಜೀವಿತ ಇದೆ. ಆ ನಂಬಿಕೆಯನ್ನು ಯಾರು ಕೊಡ್ತಾ ಇದ್ದಾರೆ? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರ ಮರಣ, ಸಮಾಧಿ, ಪುನರುತ್ಥಾನ ಆಯ್ತಲ್ವಾ? ಅವರಿಗೆ ಪುನರುತ್ಥಾನ ಆಗಿದೆ ಅಂದ್ರೆ ನಮಗೂ ಪುನರುತ್ಥಾನ, ದೇವರಿನಲ್ಲಿ ನಿತ್ಯ ಜೀವ ಸಿಗುತ್ತೆ, ನಮಗೂ ಮಹಿಮ ಶರೀರ ಸಿಗುತ್ತೆ. ಆ ಭರವಸೆ, ನಂಬಿಕೆಯನ್ನು ಯಾರು ಕೊಟ್ಟಿದ್ದಾರೆ ನಮಗೆ? ಯೇಸು ಕ್ರಿಸ್ತರ ಮೂಲಕ ತಂದೆಯ ದೇವರು ನಮಗೆ ಆ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಅದನ್ನ ನಾವು ನಂಬಬೇಕು. ಅದಕ್ಕಾಗಿನೇ ನಾವು ಏನ್ ಇಟ್ಕೊಬೇಕು? ನಂಬಿಕೆ ಹುಟ್ಟಿಸುವನ ಮೇಲೆ ದೃಷ್ಟಿಯನ್ನು ಇಡ್ಬೇಕು. ನಂಬಿಕೆಯನ್ನು ಹುಟ್ಟಿಸೋರು ಯಾರು ನಮಗೆ? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರ ಮೇಲೆ ನಮ್ಮ ಸಂಪೂರ್ಣವಾದ ದೃಷ್ಟಿಯನ್ನು ಇಡ್ಬೇಕು. ಮನುಷ್ಯರ ಮೇಲೆ ಅಲ್ಲ, ಅಥವಾ ಯಾವುದೇ ಒಂದು ವಸ್ತುವಿನ ಮೇಲೆ ಅಲ್ಲ, ನಮ್ಮ ಅಗತ್ಯತೆ, ನಮ್ಮ ಕೋರಿಕೆ ಮೇಲೆ ಅಲ್ಲ. ನಾವು ಯೇಸುವಿನ ಮೇಲೆ ದೃಷ್ಟಿ ಇಟ್ಟಾಗ ನೋಡಿ, ಆ ನೇಮಕವಾಗಿರುವ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ನಮಗೆ ನೇಮಕವಾದ ಓಟವನ್ನು, ನಮಗೆ ಅಂತ ಒಂದು ಜವಾಬ್ದಾರಿಯನ್ನು ದೇವರು ಕೊಟ್ಟಿದ್ದಾರೆ. ನಮಗೆ ಅಂತ ಒಂದು ಕುಟುಂಬವನ್ನು ಕೊಟ್ಟಿದ್ದಾರೆ. ನಮಗೆ ಅಂತ ಒಬ್ರು ಸಭೆಯನ್ನು ಕೊಟ್ಟಿದ್ದಾರೆ. ನಮಗೆ ಅಂತ ಸಭಾಪಾಲಕರನ್ನು ಕೊಟ್ಟಿದ್ದಾರೆ. ನಮಗೆ ಅಂತ ಕೆಲಸವನ್ನು ಕೊಟ್ಟಿದ್ದಾರೆ. ದೇವರ ಕೆಲಸವನ್ನು ಕೊಟ್ಟಿದ್ದಾರೆ. ವೈಯಕ್ತಿಕ ಕೆಲಸವನ್ನು ಸಹ ಕೊಟ್ಟಿದ್ದಾರೆ. ನಮಗೆ ಏನೇನು ಕೊಟ್ಟಿದ್ದಾರೋ ದೇವರು, ಅದರಲ್ಲಿ ನಾವು ಸ್ಥಿರವಾಗಿ ನಿಂತ್ಕೊಂಡು ನಮಗೆ ಕೊಟ್ಟ ಕಾರ್ಯವನ್ನು ಪೂರ್ಣವಾಗಿ ಸ್ಥಿರಚಿತ್ತದಿಂದ ಮಾಡ್ಬೇಕು ಅಂತೆ. ಅಯ್ಯೋ ಇದು ಯಾರು ಮಾಡ್ತಾರೆ ಅಂತ ಹೇಳಿ ನಾವು ಮಾಡಬಾರ್ದು. ಮನೆ ಕೆಲಸ ಆಗಿರ್ಬೋದು, ಕುಟುಂಬ ನಿರ್ವಹಣೆ ಆಗಿರ್ಬೋದು, ಕುಟುಂಬದ ಜವಾಬ್ದಾರಿ ಆಗಿರ್ಬೋದು, ದೇವರ ಕೆಲಸವಾಗಿರ್ಬೋದು, ಸುವಾರ್ತೆ ಸಾರುವುದಾಗಿರ್ಬೋದು, ಸಭೆಯಾಗಿ ಸೇರುವುದಾಗಿರ್ಬೋದು, ಭಕ್ತರಿಗೆ ಒಬ್ರಿಗೊಬ್ರು ಬುದ್ಧಿ ಹೇಳಿಕೊಳ್ಳುವುದಾಗಿರ್ಬೋದು, ವಾಕ್ಯದ ಮೂಲಕ ಎಚ್ಚರಿಸುವುದಾಗಿರ್ಬೋದು, ಅಥವಾ ಒಬ್ರಿಗೊಬ್ರು ಸಂತೈಸುವುದಾಗಿರ್ಬೋದು, ಕ್ಷಮಿಸುವುದಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿಯೂ ನಮಗೆ ಕೊಟ್ಟಂತ ಜವಾಬ್ದಾರಿಯನ್ನು ಪಕ್ಕವಾಗಿ ಸಂಪೂರ್ಣತೆಯಿಂದ ನಾವು ಮಾಡಬೇಕು. ದೇವರು ಅದನ್ನು ನೋಡ್ತಾರೆ. ಅದಕ್ಕೆ ಪ್ರತಿಫಲವನ್ನು ದೇವರು ಕೊಡ್ತಾರೆ. ಆತನು ನಮ್ಮ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಯೇಸು ಸ್ವಾಮಿ ಅವರಿಗೆ ಶಿಲುಬೆ ಮರಣದಿಂದ ಎಷ್ಟು ಅವಮಾನಕ್ಕೀಡಾಗ್ತಾರಂತ ಅವರಿಗೆ ಮೊದಲಾಗೆ ಗೊತ್ತಿತ್ತಲ್ಲ. ಅವರು ದೇವಾದಿ ದೇವರಲ್ಲ. ಸೃಷ್ಟಿಯಲ್ಲಿ ನಿರ್ಮಾಣದ ಮಾಡುವಾಗಲೂ ಅವ್ರು ಇದ್ರಲ್ಲ. ಈ ದೇವರ ಅನಾದಿ ಸಂಕಲ್ಪ ಅವ್ರಿಗೆ ಗೊತ್ತಿತ್ತಲ್ಲ. ಶಿಲುಬೆ ಮೇಲೆ ಅಷ್ಟೇ ಕಠಿಣವಾದ ಮರಣ ಬರುತ್ತೆ, ಅಷ್ಟೇ ಅವಮಾನಗಳು ಬರುತ್ತೆ, ಉಗಿತಾರೆ, ಹೊಡಿತಾರೆ, ಶಿಲುಬೆ ಮರಣ ಹಾಕ್ತಾರೆ ಅಂತ ಗೊತ್ತಿತ್ತಲ್ಲ. ಆದ್ರೂ ಅದನ್ನೆಲ್ಲ ಅಲಕ್ಷ್ಯ ಮಾಡಿದ್ರು. ಯಾಕೆ? ಮುಂಬರುವ ಸಂತೋಷಕ್ಕಾಗಿ. ಅವ್ರಿಗೆ ನಿತ್ಯ ಜೀವವನ್ನು ತಕೊಂಡು ತಂದೆಯ ಸಿಂಹಾಸನದಲ್ಲಿ ರೂಢನಾಗಿ ಕುತ್ಕೊಳ್ಳೋದು, ಆ ನಿತ್ಯ ಆಲೋಚನೆಯನ್ನು, ಆ ಸಂತೋಷಕ್ಕೋಸ್ಕರವಾಗಿ ಆ ಶಿಲುಬೆ ಮರಣವನ್ನು ಸಹ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಸಂತೋಷವಾಗಿ ಸ್ವೀಕಾರ ಮಾಡಿದ್ರು. ತಂದೆಯ ಸಂಕಲ್ಪವನ್ನು ನೆರವೇರಿಸಲಿಕ್ಕೆ ಸಂತೋಷವಾಗಿ ಅವರು ಸ್ವೀಕಾರ ಮಾಡಿದ್ರು. ನಾವು ಸಹ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ನಾವುಗಳು ಸಹ ಏನೇ ಕಷ್ಟ ಬರ್ಲಿ, ಏನೇ ಸಮಸ್ಯೆ ಬರ್ಲಿ, ಮುಂಬರುವಂತ ಒಂದು ಮಾನಕ್ಕೋಸ್ಕರ, ಮುಂಬರುವಂತ ಒಂದು ದೇವರ ಜೊತೆ ಒಡನಾಟಕ್ಕೋಸ್ಕರವಾಗಿ, ನಿತ್ಯ ಜೀವಕ್ಕೋಸ್ಕರವಾಗಿ ಈ ಲೋಕದ ಕಷ್ಟಗಳು ಏನೇ ಬಂದರೂ ಅದನ್ನ ನಾವು ಸಹಿಸಿಕೊಳ್ಬೇಕು. ಅದನ್ನ ಹಿಂದಿಟ್ಬೇಕು. ನಾವು ಅದನ್ನ ಮುಂದಿಟ್ಕೊಂಬಾರ್ದು. ನಮ್ಮ ದೃಷ್ಟಿಕೋನ ಯೇಸು ಕ್ರಿಸ್ತರ ಮೇಲೆ ಇರಬೇಕು. ಯೇಸು ಕ್ರಿಸ್ತರು ನಮಗೆ ಎಲ್ಲಾ ರೀತಿಯಲ್ಲೂ ಮಾದರಿಯಾಗಿದ್ದಾರಲ್ವಾ? ಆ ಮಾದರಿಯನ್ನು ನಾವು ನೆನೆಸಿಕೊಳ್ಳಬೇಕು ಅಲ್ವಾ? ಆ ಮಾದರಿಯನ್ನು ನಾವು ನೆನೆಸಿಕೊಂಡಾಗ ನಮಗೆ ಏನಾಗುತ್ತೆ? ಧೈರ್ಯ ಬಲ ಬರುತ್ತೆ. ನಮಗೆ ಸಭಾಪಾಲಕರು ನಿಜವಾಗೂ ನಿನ್ನೆ ಬ್ರದರ್ ಅವರು ಮಾತಾಡ್ತಾ ಇರೋಷ್ಟೊತ್ತಿಗೆ, ಮನೋಜ್ ಬ್ರದರ್ ಆಗಿರ್ಬೋದು, ನವೀನ್ ಬ್ರದರ್ ಆಗಿರ್ಬೋದು, ಮಾತನಾಡುವಾಗ ನಮಗೆ ಒಳ್ಳೆ ಒಂದು ಸಭೆ ಕೊಟ್ಟಿದ್ದಾರೆ ದೇವರು.
ದೇವರಿಗೆ ನಿಜವಾಗೂ ಕೃತಜ್ಞತೆ ಹೇಳ್ಬೇಕು. ನಮಗೆ ಒಳ್ಳೆ ಸಭಾಪಾಲಕರನ್ನು ಕೊಟ್ಟಿದ್ದಾರೆ, ಒಳ್ಳೆ ಸಾಕ್ಷಿ ಇರುವಂತ ಸಭಾಪಾಲಕರನ್ನು ಕೊಟ್ಟಿದ್ದಾರೆ. ಎಲ್ಲರನ್ನು ನಾಯಕರಾಗಿ ತಯಾರು ಮಾಡ್ಬೇಕು ಅನ್ನುವಂತ ಮನಸ್ಥಿತಿ ಎಲ್ಲರಿಗೂ ಇರಲ್ಲ. ಆದ್ರೆ ಅಂತ ಒಂದು ಮನಸ್ಥಿತಿ ಇರುವಂತ ಒಬ್ಬ ಸಭಾಪಾಲಕರನ್ನು ನಮಗೆ ಕೊಟ್ಟಿದ್ದಾರೆ. ಅವರು ಅನಾರೋಗ್ಯದಲ್ಲಿ ಇದ್ರೂ ಸಹ ಅವರು ದೇವರ ಕಾರ್ಯಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸದೆ ಮಾಡುವಂತ ಒಬ್ಬ ಧೀರ ನಾಯಕನನ್ನು ನಮಗೆ ಕೊಟ್ಟಿದ್ದಾರೆ. ಅವರು ಸಹ ಯೇಸು ಸ್ವಾಮಿ ಏನೇ ಬಂದ್ರು ಅದನ್ನೆಲ್ಲ ನಾನು ಆನಂದವಾಗಿ ಸ್ವೀಕಾರ ಮಾಡ್ತೀನಿ. ಯಾಕಂದ್ರೆ ನನ್ನ ಮುಂದಿನ ಲೋಕದ ಆಲೋಚನೆಯನ್ನು ಇಟ್ಟುಕೊಂಡು ಅವರು ಈ ಲೋಕದಲ್ಲಿ ಬರುವಂತ, ಈ ಜೀವನದಲ್ಲಿ ಬರುವಂತ ಕಷ್ಟ ನಷ್ಟಗಳು, ಆರೋಗ್ಯ ಸಮಸ್ಯೆ ಯಾವುದಕ್ಕೂ ಹೆದರ್ತಾ ಇಲ್ಲ. ಯಾಕೆ? ದೇವರನ್ನು ಅವರು ಎದುರು ನೋಡ್ತಾ ಇದ್ದಾರೆ, ಯೇಸು ಸ್ವಾಮಿಯ ಮೇಲೆ ದೃಷ್ಟಿಕೋನವನ್ನು ಇಟ್ಟಿದ್ದಾರೆ. ಹಾಗಾಗಿ ರಾಮಣ್ಣನವರು ಇವತ್ತು ಎಂತ ಒಳ್ಳೆ ನಮಗೆ ಮಾದರಿ ಜೀವಿತವನ್ನು ತೋರಿಸ್ತಾ ಇದ್ದಾರೆ ಅನ್ನೋದು ನಾನು ಪ್ರತಿ ಸಲನೂ ಹೇಳುವಾಗ ಇವಾಗನು ಹೇಳ್ತಾ ಇದ್ದೀನಿ. ನಿಜವಾಗೂ ನಮ್ಮಲ್ಲಿ ಹೆಚ್ಚಿಸಿಕೊಳ್ಳುವಂಥದ್ದು ಏನೂ ಇಲ್ಲ. ನಾವು ಸಹ ತಗ್ಗಿಸಿಕೊಂಡು, ಪ್ರತಿಯೊಂದು ವಿಷಯದಲ್ಲೂ ತಗ್ಗಿಸಿಕೊಂಡು ಅವರೇ ಹಿಂಬಾಲಕರಾಗಿ ನಾವು ಯೇಸು ಸ್ವಾಮಿಯನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ನಡಿಬೇಕು. ನಮಗೆ ಮಾದರಿಯನ್ನು ಬಿಟ್ಟೋಗಿದ್ದಾರೆ, ಪೌಲರು ಮಾದರಿಯನ್ನು ಬಿಟ್ಟೋಗಿದ್ದಾರೆ, ಅಪೊಸ್ತಲರು ಮಾದರಿಯನ್ನು ಬಿಟ್ಟೋಗಿದ್ದಾರೆ. ಯೇಸು ಸ್ವಾಮಿ ನಮಗೆ ಅದನ್ನು ನಿತ್ಯ ಜೀವ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ, ಪುನರುತ್ಥಾನ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅದ್ರ ಮೇಲೆ ನಮ್ಮ ನಂಬಿಕೆ ಭರವಸೆ ಇಟ್ಟು ನಾವು ಮುಂದೆ ಹೆಜ್ಜೆ ಹಾಕ್ಬೇಕು. ಇಲ್ಲ ಅಂದ್ರೆ ನಾವು ಎಡಗಿ ಬೀಳ್ತೀವಲ್ವಾ. ಅದನ್ನಾಗಿನೇ ಮತ್ತೆ ನಾವು ಜಯಿಸೋರಾಗ್ಬೇಕು ಅಂತ ಹೇಳ್ಕೊಂಡು ಎಷ್ಟೇ ಬಂಧನದಲ್ಲಿದ್ರು ನಾವು ನೋಡಿದೀವಿ. ಪೌಲರು ಏನ್ ಮಾಡ್ತಾ ಇದ್ರು? ಸೆರೆಮನೆಯಲ್ಲಿದ್ದಾಗನು ಸ್ತುತಿ ಹಾಡುಗಳಿಂದ ದೇವರನ್ನು ಹೊಗಳ್ತಾ ಇದ್ರು. ಯಾಕೆ? ಬಂಧನದಲ್ಲಿದ್ದಾಗನು ಅವರು ದೇವರಿಗೆ ಆರಾಧನೆ ಮಾಡ್ತಾ ಇದ್ರು. ನಮಗ್ ಗೊತ್ತು, ಅಪೊಸ್ತಲರ ಕೃತ್ಯಗಳಲ್ಲಿ 16ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ, 25ನೇ ವಾಕ್ಯದಲ್ಲಿ ನೋಡುವಾಗ ಅವರು ಬಂಧನದಲ್ಲಿದ್ದಾಗೂ ಸ್ತುತಿ ಹಾಡುಗಳಿಂದ ದೇವರನ್ನು ಘನಪಡಿಸ್ತಾ ಇದ್ರು. ಯಾಕೆ? ಅವರಿಗೆ ಗೊತ್ತು, ಅವರ ದೃಷ್ಟಿಕೋನ ಯಾವಾಗನು ಯೇಸು ಸ್ವಾಮಿಯ ಮೇಲೆ ಇತ್ತು. ನಿತ್ಯ ಜೀವನ ಕೊಡುವ ಯೇಸು ಸ್ವಾಮಿ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟಾಗ ಬರುವಂತ ಸಮಸ್ಯೆಗಳು, ಬಂಧನಗಳು, ಕಷ್ಟಗಳು ಏನೇ ಇರ್ಲಿ, ಸಾಲ ಸಮಸ್ಯೆ ಇರ್ಲಿ, ಕಣ್ಣೀರಿರ್ಲಿ, ಏನೇ ಇರ್ಲಿ, ಅದೆಲ್ಲ ನಮಗೆ ದೊಡ್ಡದಾಗಿ ಕಾಣಲ್ಲ. ನಮ್ಮ ದೃಷ್ಟಿ ಯಾವಾಗಲೂ ಯೇಸು ಸ್ವಾಮಿ ಮೇಲೆ ಇದ್ದಾಗ ಮಾತ್ರನೇ ನಾವು ಎಲ್ಲವನ್ನು ಜಯಿಸ್ಲಿಕ್ಕೆ ಸಾಧ್ಯ. ಒಂದು ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ನೋಡ್ಬೇಕಂದ್ರೆ, ದಾನಿಯೇಲನ ಸ್ನೇಹಿತರು ಶದ್ರಕ್ ಮೇಷಕ್ ಅಬೇದ್ನೆಗೋನ ಬಗ್ಗೆ ಗೊತ್ತು. ಅವರು ನಾವು ಬೆಂಕಿಯಲ್ಲಿ ಬಿದ್ದಿದ್ದೇವೆ ಅಲ್ಲ ಅಂತ ಬೆಂಕಿಗೆ ಭಯಪಟ್ರ ಅಥವಾ ದೇವರಿಗೆ ಭಯಪಟ್ರ? ದೇವರಿಗೆ. ಯಾಕಂದ್ರೆ ನಾವು ಸತ್ ಹೋದ್ರುನು ಪರವಾಗಿಲ್ಲ, ಒಂದು ವೇಳೆ ದೇವರು ನಮ್ಮನ್ನು ರಕ್ಷಿಸದೆ ಹೋದ್ರುನು ಪರವಾಗಿಲ್ಲ. ಆದ್ರೆ ದೇವರ ಆಜ್ಞೆ ವಿಧಿಗಳನ್ನು ನಾವು ಪಾಲಿಸ್ತೀವಿ, ನಾವು ಅಡ್ಡ ಬೀಳಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಬೆಂಕಿಯಲ್ಲಿ ಹಾಕಿದ್ರು ರಕ್ಷಣೆ ಮಾಡ್ಬೇಕಾದವನು ಆತನೇ ಅಲ್ವಾ. ಆತನ ಕೈಗೆ ಅವರು ಒಪ್ಪಿಸ್ಕೊಟ್ರು. ಅವ್ರು ಯಾವತ್ತೂ ಕಷ್ಟವನ್ನು ನೋಡಿಲ್ಲ, ಕಷ್ಟವನ್ನ ಬಗ್ಗೆದಲ್ಲಿ ಯೋಚನೆ ಮಾಡಿಲ್ಲ. ಅವ್ರು ನೋಡಿದ್ದು ನನ್ನ ದೇವರಿಗೆ ಇಷ್ಟವಾಗುವುದು ಯಾವುದು, ಅದನ್ನ ನಾನು ಮಾಡ್ಬೇಕು ಅಂತ. ಅದೇ ರೀತಿ ದಾನಿಯೇಲನ ಸಹ ಏನು ನಮಗೆ ಗೊತ್ತು, ಸಿಂಹಗಳ ಗವಿಯಲ್ಲಿ ಹಾಕ್ತಾರೆ ಅಲ್ವಾ. ಅವಾಗ ದಾನಿಯೇಲನೇನಾದ್ರೂ ಭಯಪಟ್ರ? ಪ್ರಾರ್ಥನೆ ಮಾಡ್ರು, ಸಿಂಹಗಳ ಬಾಯನ್ನು ದೇವರು ಮುಚ್ಚಿಸಿದ್ರು. ಅಂದ್ರೆ ನಮ್ಮ ಪ್ರಾರ್ಥನೆ ತುಂಬಾ ಇಂಪಾರ್ಟೆಂಟ್. ಜೊತೆಗೆ ನಾವು ದೇವರನ್ನು ಡಿಪೆಂಡ್ ಆಗೋದು ತುಂಬಾ ಇಂಪಾರ್ಟೆಂಟ್ ಅನ್ನೋಕೆ ನಾನು ಉದಾಹರಣೆ ಹೇಳಿದೆ ಅಷ್ಟೇನೆ. ನಮ್ಮಲ್ಲಿ ಕಷ್ಟಗಳು ನಷ್ಟಗಳು ಬಂದಾಗ ನಾವು ಯಾರನ್ನು ನೋಡ್ಬೇಕು? ದೇವರನ್ನೇ ಎದುರು ನೋಡ್ಬೇಕು. ಯೋಬನ ಜೀವನದಲ್ಲಿ ಇವತ್ತು ಎಲ್ಲ ಕಳ್ಕೊಂಡ್ರು, ಆದ್ರೆ ದೇವರು ಕೊಟ್ಟರು, ದೇವರು ತೆಗೆದುಕೊಂಡ್ರು, ದೇವರ ನಾಮಕ್ಕೆ ಮಹಿಮೆ ಆಗ್ಲಿ ಅಂತ ಹೇಳಿದ್ರು. ಅಂತ ಒಂದು ಗುಣ ನಮ್ಮಲ್ಲಿ ಇದೆಯಾ? ಸ್ವಲ್ಪನಾರು ಇದೆಯಾ? ಅವರಷ್ಟು ಇಲ್ಲದೆ ಇದ್ರು ಸಾಸಿವೆ ಕಾಳಷ್ಟು ಇದೆಯಾ? ಖಂಡಿತವಾಗಿ ನಮ್ಮನ್ನು ನಾವು ಯೋಚನೆ ಮಾಡ್ಕೊಳ್ಬೇಕು. ಯಾಕಂದ್ರೆ ದೇವರು ಯಾವತ್ತೂ ಬದಲಾಗದ ದೇವರು. ಅವತ್ತಿದ್ದು ದೇವರು ಇವತ್ತೂನು ಇದ್ದಾರೆ. ಅವತ್ತು ನಮ್ಮನ್ನು ನೋಡುವಂತ ದೇವರು ಇವತ್ತು ನಮ್ಮನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ದೇವರು ಬದಲಾಗಲ್ಲ, ದೇವರು ಸ್ಥಿರವಾಗಿರ್ತಾರೆ. ನಾವು ನಮ್ಮ ಜೀವಿತವನ್ನು ದೇವರಿಗೆ ಮೆಚ್ಚುಗೆಯಾಗಿ ಬದಲಾಯಿಸಿಕೊಳ್ಬೇಕು ಅಷ್ಟೇ. ನಮ್ಮ ಜೀವಿತ ಹಳೆಯ ಜೀವಿತವನ್ನೇ ನಾವು ಇಟ್ಕೊಂಡ್ರೆ ಮತ್ತೆ ನಾವು ಮೋಸ ಹೋಗ್ತೀವಿ, ನಾವು ಮತ್ತೆ ಬಿಟ್ಟು ಹೋಗ್ತೀವಿ. ಅದು ಖಂಡಿತವಾದ ಮೋಸಕರವಾದ ಜೀವಿತ. ಆ ಮೋಸಕರವಾದ ಜೀವಿತದಿಂದ ದೇವರು ನಮ್ಮನ್ನು ಬಿಡಿಸಿದ್ದಾರೆ. ನಾವು ಮುಂದೆ ಹೋಗ್ಬೇಕು, ಹಿಂದೆ ತಿರುಗಿ ನೋಡ್ಬಾರ್ದು. ಒಂದೇ ಒಂದು ವಾಕ್ಯವನ್ನು ನೋಡಿ ನಾವು ಮುಗಿಸ್ಕೊಳ್ಳೋಣ. ಯೋಹಾನು ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯವನ್ನು ನೋಡಿ. ಯೋಹಾನು ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ. ಯೋಹಾನು ಬರೆದ ಸುವಾರ್ತೆ 16:33. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟವುಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಸಾಕು. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿರದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಯಾರು ಹೇಳ್ತಾ ಇರೋ ಮಾತಿದು?
ಪ್ರಭು ಯೇಸು ಕ್ರಿಸ್ತರು ಹೇಳ್ತಿರುವಂತ ಮಾತುಗಳು. ಯಾರಿಗೆ ಹೇಳ್ತಿದ್ದಾರೆ? ತನ್ನ ಶಿಷ್ಯಂದಿರಿಗೆ ಹೇಳ್ತಾ ಇದ್ದಾರೆ. ಏನಂತ ಇದ್ದಾರೆ? ನೀವು ನನ್ನಲ್ಲಿದ್ದು ಮನಶಾಂತಿಯನ್ನು ಹೊಂದಿದವರಾಗಿರಬೇಕು. ನಾವು ದೇವರನ್ನ ನಂಬಿದ್ರೆ ಸಮಾಧಾನ ಶಾಂತಿ ಅಂತ ಹೇಳ್ತೀವಿ ತಾನೆ. ಪ್ರಾರ್ಥನೆಗೆ ಹೋದ್ರೆ ಸಮಾಧಾನ ಸಿಗುತ್ತೆ ಅಂತ ಹೇಳ್ತೀವಿ ತಾನೆ. ಅದಕ್ಕೋಸ್ಕರನೇ 5 ಗಂಟೆಗೆ ಬೆಳಗ್ಗೆ ಎದ್ದು ಕುತ್ಕೊಂತ ಇದ್ದೀವಿ. ಯಾಕೆ? ನಮಗೆ ದೇವರ ವಾಕ್ಯದಿಂದ ಶಾಂತಿ ಸಮಾಧಾನ ಸಿಗುತ್ತೆ. ಆ ವಾಕ್ಯ ಯೇಸು ಸ್ವಾಮಿ ಅಲ್ವಾ? ಆ ಯೇಸು ಸ್ವಾಮಿಯಲ್ಲೇ ಎಲ್ಲ ಅಡಗಿದೆ ಅಲ್ವಾ? ಅವರನ್ನೇ ನಾವು ಆಧಾರ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಲ್ಲ. ಅದನ್ನೇ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನಲ್ಲಿದ್ದು ಮನಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಎಲ್ಲಿದೆ? ಲೋಕದಲ್ಲಿ ನಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದರು. ಜಯಿಸಿದ ಆತವನನ್ನು ನಾವು ದೃಷ್ಟಿಕೋನದಲ್ಲಿ ಇಟ್ಕೊಳ್ಬೇಕಲ್ವಾ? ಅದನ್ನೇ ಮತ್ತೆ ಮತ್ತೆ ಹೇಳ್ತಿದ್ದಾರೆ, ಲೋಕದಲ್ಲಿ ನಿಮಗೆ ಸಂಕಟ ಇದೆ. ಖಂಡಿತವಾಗಿ ಕ್ರೈಸ್ತರೇ, ನನ್ನ ಸಹೋದರ ಸಹೋದರರೇ, ನನ್ನ ಆತ್ಮೀಯರೇ ಹೇಳ್ತಾ ಇರೋದು, ಖಂಡಿತ ಲೋಕದಲ್ಲಿ ಸಂಕಟಗಳು ಇದೆ. ಪ್ರತಿಯೊಬ್ಬರ ಜೀವನದಲ್ಲೂ ಸಂಕಟಗಳು, ಕಷ್ಟಗಳು, ರೋಗಗಳು, ಬಾಧೆಗಳು, ಸಾಲದ ಸಮಸ್ಯೆ ಪ್ರತಿ ಒಂದು ಬಂದೇ ಬರುತ್ತೆ. ಬರ್ದಿಟ್ಕೊಳ್ಳಿ. ಅನ್ಯರಲ್ಲೂ ಇದೆ, ನಮ್ಮಲ್ಲೂ ಇದೆ, ಎಲ್ಲರಲ್ಲೂ ಸಂಕಟಗಳು ಇದೆ. ಲೋಕದಲ್ಲಿ ನಾವು ಇರೋವರೆಗೂ ಈ 60-70 ವರ್ಷದ ಜೀವನಾವಧಿ ಪೂರ್ತಿ ಈ ಸಂಕಟಗಳ ಮಧ್ಯದಲ್ಲೇ ನಾವು ಬದುಕಬೇಕು. ಆದ್ರೆ ನಮಗೆ ಧೈರ್ಯ ಉಂಟು. ಏನು? ಯೇಸು ಸ್ವಾಮಿ ಸಂಕಟಗಳನ್ನು ಜಯಿಸಿದ್ದಾರೆ ಅಲ್ವಾ? ಅವರು ಜಯಿಸಿ ಮರಣ ಹೊಂದಿ ಮತ್ತೆ ಪುನರುತ್ಥಾನ ಹೊಂದಿ ದೇವರ ಬಲಗಡೆಯಲ್ಲಿ ಕುತ್ಕೊಂಡಿದ್ದಾರೆ. ನಮಗೂ ಸಹ ಅದೇ ಸಿಂಹಾಸನ ಕಾದಿದೆ. ಆ ಸಿಂಹಾಸನಕ್ಕೋಸ್ಕರವಾಗಿ ಈ ಲೋಕದ ಕಷ್ಟಗಳು, ಸಂಕಟಗಳನ್ನು ನಾವು ಹಿಂದೆ ತಳ್ಕೊಂಡು ದೇವರನ್ನೇ, ಯೇಸು ಸ್ವಾಮಿಯನ್ನೇ ದೃಷ್ಟಿಯಲ್ಲಿಟ್ಕೊಂಡು ಹೋಗ್ಬೇಕು. ದೇವರು ಬಯಸಿದ್ದದೇ ಅಲ್ವಾ? ಹೋಗಿ ಮತ್ತೆ ಮರಳಿ ಬನ್ನಿ ಮಕ್ಕಳೇ ಅಂತ ದೇವ್ರು ಹೇಳಿದ್ದಾರೆ. ಅದನ್ನು ನಾವು ಮರಿಬಾರ್ದು. ನಾವು ಬಂದ ಸ್ಥಳವನ್ನು ಮರೆಯದೆ, ಅಂದ್ರೆ ನಾವು ದೇವರಿಂದ ಬಂದಿದ್ದೇವೆ, ಮತ್ತೆ ದೇವರ ಮುಖ ನೋಡುವುದಕ್ಕಾಗಿ ನಾವು ಕಾತುರದಿಂದಿರಬೇಕು. ಯಾವಾಗ ಕಣ್ಣು ಮುಚ್ತೀವೋ, ಯಾವಾಗ ನಾವು ಯೇಸು ಪ್ರಭುವನ್ನು ನೋಡ್ತೀವೋ, ಯಾವಾಗ ನಾವು ಭಕ್ತರನ್ನು ನೋಡ್ತೀವೋ, ಎದುರು ನೋಡುವವರಾಗಿರ್ಬೇಕಂದ್ರೆ ನಾವು ದೀರ್ಘ ಶಾಂತಿಯಿಂದ ಇರಬೇಕು. ನಮ್ಮಲ್ಲಿ ಮನಶಾಂತಿ ಇರಬೇಕು. ನಾವು ದೇವರು ಮಾಡಿದ ಉಪಕಾರಗಳನ್ನು ನೆನೆಸ್ಕೊಳ್ಬೇಕು. ನಮ್ಮ ಕುಟುಂಬದಲ್ಲಿ ಸಮಾಧಾನ ನಮಗೆ ಬರ್ಬೇಕಂದ್ರೆ ಪ್ರೀತಿಸ್ಬೇಕು. ಒಬ್ಬರೊಬ್ಬರನ್ನು ಪ್ರೀತಿಸ್ಬೇಕು, ಕ್ಷಮಿಸ್ಬೇಕು, ಆದರಿಸ್ಬೇಕು. ಎಲ್ಲವನ್ನು ನಾವು ಮಾಡ್ಬೇಕು, ಎಲ್ಲವನ್ನು ಸಹಿಸ್ಕೊಳ್ಬೇಕು. ದೇವರು ಅದನ್ನೆಲ್ಲ ಸಹಿಸುವ ಶಕ್ತಿ ಕೊಟ್ಟಿದ್ದಾರೆ. ಅದನ್ನೇ ಹೇಳ್ತಾರೆ, ನಿಮಗೆ ಲೋಕದಲ್ಲಿ ಸಂಕಟ ಇದೆ, ಆದ್ರೂ ನಾನು ಜಯ ಹೊಂದಿದ್ದೀನಿ. ನಾನು ಜಯ ಹೊಂದಿದ್ದೀನಿ ಅಂದ್ರು ನಾನು ನಿಮ್ಮನ್ನು ನನ್ನ ಜೊತೆಗೆ ಕರ್ಕೋಗ್ತೀನಿ. ನಮಗೆಲ್ಲ ಗೊತ್ತಿರುವಂತ ವಿಷಯನೇ. ನಮ್ಮ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ನಾವು ಹೋದಾಗ, ನಾನು ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನಾನಿರೋ ಸ್ಥಳದಲ್ಲೇ ನಿಮ್ಮನ್ನು ಇರ್ಸ್ಕೊಂತೀನಿ ಅಂತ ದೇವ್ರು ಹೇಳಿದಾರಲ್ಲ ಯೇಸು ಸ್ವಾಮಿಯವರು. ಅವ್ರು ಕೊಟ್ಟ ಮಾತನ್ನು ನಾವು ನಂಬಬೇಕಲ್ವಾ? ಅದ್ರ ಮೇಲೆ ಭರವಸೆ ಇಡ್ಬೇಕಲ್ಲ. ನಮ್ಮ ದೃಷ್ಟಿಕೋನ ಯಾವಾಗಲೂ ಯೇಸು ಸ್ವಾಮಿ ಮೇಲೆ ಇರ್ಬೇಕು. ನಾವು ಕೊನೆ ಉಸಿರು ಹೋಗ್ತಾ ಇದ್ರು ಯೇಸು ಸ್ವಾಮಿನ, ಸ್ಟೆಫನನ್ನು ಹೇಳ್ತಾರಲ್ಲ, ನೋಡ್ಬಿಟ್ಟು ಅವರಿಗೆ ಕಲ್ಲು ಹೊಡೆದು ಸಾಯಿಸ್ತಾ ಇದ್ರೆ ಏನಂದ್ರು? ನನ್ನ ತಂದೆ ಪರಲೋಕದಲ್ಲಿ ಯೇಸು ತಂದೆ ಬಳಿಯಲ್ಲಿ ಯೇಸು ಸ್ವಾಮಿ ನಿಂತಿರುವುದನ್ನು ನೋಡ್ತಾರಲ್ವಾ? ನನ್ನ ಆತ್ಮವನ್ನು ಒಪ್ಪಿಸ್ಕೊಡ್ತೀನಿ ಅಂತ ಎಷ್ಟು ಧೈರ್ಯದಿಂದ ಹೇಳ್ತಾರೆ ಭಕ್ತರುಗಳು. ಅವರ ಜೀವಿತವನ್ನೆಲ್ಲ ಮಾದರಿಯಾಗಿ ತಕೊಂಡಾಗ ಅವರಂತ ಕಷ್ಟ ನಮಗಿದೆಯಾ? ಅವರಂತ ಸಂಕಟಗಳು ನಮಗ್ ಬಂದಿದ್ಯಾ? ಖಂಡಿತ ನಮ್ಮನ್ನು ನಾವು ಸಂಪೂರ್ಣವಾಗಿ ತಗ್ಗಿಸ್ಕೊಳ್ಳೋಣ. ಬರುವಂತ ಸಮಸ್ಯೆಗಳನ್ನು ನಾವು ಸವಾಲಾಗಿ ತಗೊಳ್ಳೋಣ. ನಾವು ಯಾವಾಗಲೂ ಆಲದ ಮರದ ಹಾಗೆ ಸ್ಥಿರವಾಗಿ ನಿಲ್ಬೇಕೇ ವಿನಃ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಅಥವಾ ಕವರ್ನಲ್ಲಿ ಇಟ್ಟಿರುವಂತ ಗಿಡದ ಹಾಗೆ ನಮ್ಮ ಜೀವನ ಇರಬಾರ್ದು. ನಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಪ್ರಾರಂಭದಲ್ಲಿ ಉಮೇದುಗಳು ಅಂದ್ರೆ ಉತ್ಸಾಹ ಜಾಸ್ತಿ ಇರುತ್ತೆ. ದೇವರನ್ನು ನಂಬಿದ್ದೇನೆ, ನಾನು ದೀಕ್ಷಾ ಸ್ನಾನ ತಗೊಂಡಿದ್ದೀನಿ, ನಂಗೆ ಪರಲೋಕ ಸಿಗುತ್ತೆ, ದೇವರು ನನ್ನ ಕಷ್ಟದಿಂದ ಬಿಡುಗಡೆ ಮಾಡ್ರು, ವಿಮೋಚನೆ ಮಾಡಿದ್ರು ಅಂತ ಕೊಂಡಾಡ್ತೀವಿ, ಅಳ್ತೀವಿ, ಪ್ರಾರ್ಥನೆ ಮಾಡಾಗ ಅಳ್ತೀವಿ, ಎಲ್ಲ ಮಾಡ್ತೀವಿ. ಬರ್ತಾ ಬರ್ತಾ ಸಮಸ್ಯೆಗಳು ಬಂದಾಗ ಯೇಸು ಸ್ವಾಮಿಯನ್ನು ನೋಡದೆ ಸಮಸ್ಯೆಗಳನ್ನು ನೋಡ್ಕೊಂಡು ನಾವು ಹಿಂದಿಟ್ಟು ಹೋಗ್ತೀವಿ. ಖಂಡಿತ ಇದು ನಮ್ಮ ಜೀವನದಲ್ಲಿ ಆಗ್ಬಾರ್ದು ಪ್ರಿಯರೇ. ಅದಕ್ಕೋಸ್ಕರವಾಗಿ ದೇವರು ಇವತ್ತು ಈ ಮಾತುಗಳಿಂದ ನಿಮ್ಮನ್ನು ನನ್ನನ್ನು ಬಲಪಡಿಸ್ಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಂತ ಸಣ್ಣ ಪ್ರಾರ್ಥನೆ ಮಾಡಿ ಈ ದಿನದ ವಾಕ್ಯವನ್ನು ಮುಗಿಸೋಣ. ಎಲ್ಲರೂ ಕಣ್ಮುಚ್ಚಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಮಹೋನ್ನತವಾದ ನಾಮದಲ್ಲಿ ಸ್ತೋತ್ರವಾಗಲಿ, ಮಹಿಮೆ ಆಗಲಿ ತಂದೆ. ಹೌದು ಸ್ವಾಮಿ, ನೀವು ಎಷ್ಟು ನಮ್ಮನ್ನು ಪ್ರೀತಿಸುತ್ತೀರಿ ಎಂದರೆ ಕರ್ತನೆ, ಪ್ರತಿನಿತ್ಯವೂ ನಮ್ಮನ್ನು ನೀವು ಸಂಧಿಸುತ್ತಿದ್ದೀರಿ. ವಾಕ್ಯದ ಮೂಲಕವಾಗಿ, ಯೇಸು ಕ್ರಿಸ್ತರ ಮೂಲಕವಾಗಿ ನಮ್ಮನ್ನು ಪ್ರತಿನಿತ್ಯವೂ ಸಂಧಿಸುತ್ತಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಕಷ್ಟಗಳು, ಸಂಕಟಗಳು ಬಂದಾಗ ನಾವು ಹೆದರಿ ಹೋಗದೆ ಈ ಲೋಕದ ಸಂಕಟಗಳನ್ನು ಜಯಿಸಿ
ನಿನ್ನ ಬಲಗಡೆಯಲ್ಲಿ ಕುಳಿತಿರುವಂತ ಮಗ ಕುಮಾರ ಯೇಸು ಕ್ರಿಸ್ತರನ್ನು ನಾವು ನೋಡಿ ಅವರನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ನಮ್ಮ ಜೀವಿತ ಯಾತ್ರೆಯನ್ನು ಮುಗಿಸಲು ನಮಗೆ ಸಹಾಯ ಮಾಡು ಕರ್ತನೆ. ಹೌದು ಸ್ವಾಮಿ, ನಾವು ಸೋತು ಹೋಗದ ಹಾಗೆ, ಸಮಸ್ಯೆಗಳಿಗೆ ಹೆದರಿ ಓಡದ ಹಾಗೆ, ಬೆನ್ನೆಟ್ಟಿ ಓಡದ ಹಾಗೆ ಎದುರಿಸುವಂತ ಶಕ್ತಿ ಸಾಮರ್ಥ್ಯವನ್ನು ಪ್ರತಿಯೊಬ್ಬರಿಗೂ ನೀನು ದಯಪಾಲಿಸು ಕರ್ತನೆ. ಅಪ್ಪ, ಈ ಗ್ರೂಪಿನಲ್ಲಿರುವ ಅನೇಕರು ಅನೇಕ ಸಮಸ್ಯೆಗಳಲ್ಲಿ ಸಂಕಷ್ಟದಲ್ಲಿ ಇದ್ದಾರೆ ಕರ್ತನೆ, ನನಗೆ ಗೊತ್ತು ಕರ್ತನೆ. ಅನಾರೋಗ್ಯದಲ್ಲಿ ಇದ್ದಾರೆ ಕರ್ತನೆ. ಹೌದು ಸ್ವಾಮಿ, ಕೆಲವರು ಸಾಲದ ಬಾಧೆಯಲ್ಲಿದ್ದಾರೆ, ಕುಟುಂಬದ ನೆಮ್ಮದಿಯನ್ನು ಕಳೆದುಕೊಂಡಿದ್ದಾರೆ ಕರ್ತನೆ, ಸ್ನೇಹಿತರಿಂದ ಅವಮಾನ ಹೊಂದಿದ್ದಾರೆ ಕರ್ತನೆ, ವಾಕ್ಯದ ನಿಮಿತ್ತವಾಗಿ ಅನೇಕ ಸಮಸ್ಯೆಯಲ್ಲೂ ಸಹ ಬಳಲಿ ಹೋಗಿದ್ದಾರೆ ಕರ್ತನೆ. ಅವರ ಬೇರು ಸ್ಥಿರವಾಗಿ ನಿನ್ನಲ್ಲಿ ನೆಲೆ ಹೊಂದುವಂತೆ ಕೃಪೆ ಕೊಡು ಕರ್ತನೆ. ಹೌದು ಸ್ವಾಮಿ, ಬಿದ್ದು ಹೋಗದ ಹಾಗೆ, ಬಾಡಿ ಹೋಗದ ಹಾಗೆ, ಒಣಗಿ ಹೋಗದ ಹಾಗೆ ನಮ್ಮ ಜೀವಿತವನ್ನು ಬಲಪಡಿಸು ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ ಕರ್ತನೆ, ನಿನ್ನನ್ನು ಆಧಾರ ಮಾಡಿಕೊಂಡಿದ್ದು ನಿನ್ನ ಮೇಲನೇ ದೃಷ್ಟಿಯನ್ನು ಇಡುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸು ಕರ್ತನೆ. ಕರ್ತನೆ, ನಾವೇನಾದರೂ ತಪ್ಪಿ ಹೋಗುತ್ತಿದ್ದರೆ, ನಾವೇನಾದರೂ ಬಿದ್ದು ಹೋಗುತ್ತಿದ್ದರೆ ನಮ್ಮನ್ನು ಬಲಪಡಿಸಿ ನಡೆಸು ಕರ್ತನೆ. ಕೈ ಹಿಡಿದು ನಡೆಸು ಕರ್ತನೆ. ತಾಯಿ ಮರೆತರೂ ನಾನು ಮರೆಯುವುದಿಲ್ಲ ಎಂದ ದೇವರು ನೀವು ಕರ್ತನೆ. ಇರುವಾತನು ಇದ್ದಾತನು ಎಂದೆಂದಿಗೂ ಒಂದೇ ರೀತಿ ಇರುವಾತನು ನೀವು ಕರ್ತನೆ. ಕರ್ತನೆ, ನಿಮ್ಮನ್ನು ನಾವು ನಂಬುತ್ತೇವೆಪ್ಪ. ನಮಗೋಸ್ಕರ ನಿನ್ನ ಒಬ್ಬ ಮಗನನ್ನೇ ನೀವು ಕೊಟ್ಟಿದ್ದರಲ್ಲೇ ನಿಮ್ಮ ಪ್ರೀತಿ ಎಂತದ್ದು ಅಂತ ನಾವು ತಿಳ್ಕೊಂಡಿದ್ದೀವಿ ಕರ್ತನೆ. ಅಪ್ಪ ತಂದೆಯೇ, ಇಲ್ಲಿ ಕುಳಿತಿರುವ ಪ್ರತಿ ಒಬ್ಬರು ಕರ್ತನೆ, ನಿನ್ನ ಮಕ್ಕಳು ಕರ್ತನೆ, ಅವ್ರಿಗೆ ಯಾವುದೇ ಗೊಂದಲದಲ್ಲಿದ್ರು ನೀವು ಅವರನ್ನು ಬಲಪಡಿಸಿ ಮುಟ್ಟಿ ಅಪ್ಪ, ಅವರನ್ನು ಇನ್ನೂ ಹೆಚ್ಚಾಗಿ ನಿನಗೆ ಆತ್ಮಿಕ ಜೀವನದಲ್ಲಿ ಹತ್ತಿರ ಆಗುವಂತೆ ಸಹಾಯ ಮಾಡು ಕರ್ತನೆ. ಲೋಕದ ಚಿಂತೆಗಳನ್ನು ಬಿಡುವಂತೆ ಕೃಪೆಯನ್ನು ಕೊಡು ಕರ್ತನೆ. ಅಪ್ಪ, ಅದೇ ರೀತಿಯಾಗಿ ವಿಶೇಷವಾಗಿ ಈ ಮುಂಜಾನೆ ಸಮಯದಲ್ಲಿ ರಾಮಣ್ಣನವರನ್ನು ನಾನು ನೆನೆಸಿಕೊಳ್ಳುತ್ತಿದ್ದೇನಪ್ಪ. ಆತ್ಮಿಕ ತಂದೆಯವರಾದ ರಾಮಣ್ಣನವರು, ಸಭಾ ಪಾಲಕರಾದ ಅವರನ್ನು ಕರ್ತನೆ ಅಪ್ಪ, ನಿನ್ನ ಕೃಪೆಯಿಂದ, ಭಕ್ತರ ಎಲ್ಲ ಪ್ರಾರ್ಥನೆಯಿಂದ, ನಿನ್ನ ಕೃಪೆಯಿಂದ ಅಪ್ಪ ಆಪರೇಷನ್ ಸಕ್ಸಸ್ ಮಾಡಿದೀಯ, ಅದಕ್ಕಾಗಿ ಸ್ತೋತ್ರ ಹೇಳುತ್ತೇನೆ ಕರ್ತನೆ. ಅಪ್ಪ, ಇನ್ನು ಉಳಿದ ಗಾಯವನ್ನು ಸಹ ನೀವು ಅದನ್ನು ಸಂಪೂರ್ಣವಾಗಿ ಹೀಲಾಗುವ ಹಾಗೆ ಕೃಪೆ ಕೊಟ್ಟು ನಡೆಸಿ, ಆದಷ್ಟು ಬೇಗ ನಿಮ್ಮ ಮಗನು ನಮಗೆ ಮತ್ತೆ ಸಂದೇಶ ಕೊಡುವುದಕ್ಕಾಗಿ, ನಮ್ಮ ವಾಕ್ಯದಿಂದ ಬಲಗೊಳಿಸುವುದಕ್ಕಾಗಿ ಆದಷ್ಟು ಬೇಗ ಚೇತರಿಸಿಕೊಳ್ಳುವ ಹಾಗೆ ಕೃಪೆಯನ್ನು ಕೊಟ್ಟು ಕಾಪಾಡು ಕರ್ತನೆ. ನೀನು ನಡೆಸುತ್ತೀರಿ ಎಂದು ನಂಬುತ್ತೇನೆ, ಅದಕ್ಕಾಗಿ ಸ್ತೋತ್ರ. ಅದೇ ರೀತಿಯಾಗಿ ನಮ್ಮ ಸಭೆಯಲ್ಲಿ ಅನೇಕರು ನಮಗೆ ಸಭಾ ಬಾಲಕರ ಹೊರತು ಮತ್ತು ಅನೇಕ ದೇವ ಸೇವಕರು ನಮಗೆ ಪ್ರತಿನಿತ್ಯವೂ ವಾಕ್ಯವನ್ನು ಕೊಟ್ಟು ನಮ್ಮನ್ನು ಬಲಪಡಿಸ್ತಾ ಇದ್ದಾರಪ್ಪ. ಎಲ್ಲ ಸೇವಕರನ್ನು, ಅವರ ಬಾಧೆಗಳನ್ನು, ಅವರ ರೋಗಗಳನ್ನು, ಅವರ ಕಷ್ಟಗಳನ್ನು ಎಲ್ಲವನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೀನಪ್ಪ. ಪ್ರತಿಯೊಬ್ಬರನ್ನು ಹೆಸರಿಂದ ಆಶೀರ್ವದಿಸು. ನಮ್ಮ ಹಿರಿಯ ಸೇವಕರಾದ ಅಪ್ಪ ವಿಮಾನ ಅಣ್ಣರನ್ನು, ಅವರ ಕುಟುಂಬವನ್ನು ಸಹ ಜ್ಞಾಪಕ ಮಾಡಿಕೊಕರ್ತನೆ ಅಪ್ಪ. ಅವರಿಗೆ ಬೇಕಾದ ಆರೋಗ್ಯವನ್ನು, ಬಲವನ್ನು ಕೊಟ್ಟು ನಡೆಸು. ಅದೇ ರೀತಿಯಾಗಿ ಎಲ್ಲಾ ದೇವ ಸೇವಕರನ್ನು ನೆನೆಸಿಕೊಂಡು ಅವರ ಅವಶ್ಯಕತೆಗಳನ್ನು, ಅನಿವಾರ್ಯತೆಯನ್ನು ಪೂರೈಸಿ ಕರ್ತನೆ. ಪ್ರತಿಯೊಬ್ಬರು ಆಶೀರ್ವದಿಸು, ಬಲಪಡಿಸು. ಅದೇ ರೀತಿಯಾಗಿ ಪ್ರತಿನಿತ್ಯವೂ ನಿನ್ನ ಬಳಿಯಲ್ಲಿ ಹುಡುಕಿ ಬಂದು ಮುಂಜಾನೆ ಸಮಯದಲ್ಲಿ ನಿನ್ನ ವಾಕ್ಯ ಧ್ಯಾನ ಮಾಡುತ್ತಿರುವಂತ ನಿನ್ನ ಎಲ್ಲ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೇನಪ್ಪ. ಅವರ ಅನಿವಾರ್ಯತೆಗಳು, ಅಪ್ಪ ಬಾಧ್ಯತೆಗಳು ಏನಿದೆ ಅನ್ನೋದು ನಿನಗೆ ಗೊತ್ತಿದೆ ಕರ್ತನೆ. ಎಲ್ಲರನ್ನು ಮುಟ್ಟಿ ಗುಣಪಡಿಸು, ಎಲ್ಲರನ್ನು ಆಶೀರ್ವದಿಸು, ಎಲ್ಲರನ್ನು ಬಲಪಡಿಸು, ಸ್ಥಿರಪಡಿಸು ಕರ್ತನೆ. ಕರ್ತನೆ, ಎಲ್ಲಾ ಸಂದರ್ಭದಲ್ಲೂ ನಮ್ಮ ಜೊತೆಗಾರನಾಗಿದ್ದು ಪ್ರೀತಿಯಿಂದ ನಡೆದುಕೊಳ್ಳುವಂತ ಕೃಪೆಯನ್ನು ಕರುಣಿಸು ಕರ್ತನೆ. ಈ ಎಲ್ಲಾ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಬರುವ ಎಲ್ಲಾ ಕೂಟಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸುತ್ತಾ, ಎಲ್ಲಾ ವಿಷಯದಲ್ಲೂ ತಗ್ಗಿಸಿಕೊಳ್ಳುತ್ತಾ, ನಿನ್ನ ನಾಮ ಒಂದನ್ನೇ ಹೆಚ್ಚಿಸಿಕೊಳ್ಳುತ್ತಾ, ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ಜೀವವುಳ್ಳ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮ ದೇವರ ಅನನ್ಯ ಸಹವಾಸವು ನಮ್ಮೆಲ್ಲರೊಂದಿಗೂ ಎಂದಿಗೂ ನಿತ್ಯವೂ ನಿರಂತರವೂ ಸದಾಕಾಲವೂ ಇರಲಿ ಸ್ವಾಮಿ. ಆಮೇಲೆ ಎಲ್ಲರಿಗೂ ಶುಭ.